ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಆಗಸ್ಟ್ 2026 ಶನಿವಾರ. ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷದ ದಶಮಿ ತಿಥಿ ಜ್ಯೇಷ್ಠ ನಕ್ಷತ್ರ ವೈಧೃತಿ ಯೋಗ ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಶ್ರಾವಣ ಶನಿವಾರ. ಶ್ರಾವಣ ಶನಿವಾರ ಅಂತ ಹೇಳ್ತಿದ್ದಾಗಿಯೇ ಉಂಚವೃತ್ತಿ ಅನ್ನತಕ್ಕಂಥದ್ದಿದೆ. ನಮ್ಮ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ತಗ್ಗಿ ಬಗ್ಗಿ ನಡೆಯಬೇಕು. ಗೋವಿಂದನಾಮ, ಕೇಶವನಾಮ, ಶಿವನಾಮ, ದೇವಿನಾಮ, ಈ ಥರ ಯಾವುದೋ ಒಂದು ರೂಪದಲ್ಲಿ ನಾವೆಲ್ಲರೂ ಭಗವಂತನ ಮುಂದುಗಡೆ ಭಿಕ್ಷುಕರೇ. ಅವನಾಕಿದ ಭಿಕ್ಷೆ ಈ ಜೀವನ, ಅವನು ಕೊಟ್ಟ ಭಿಕ್ಷೆ, ಅವನು ಆಡುತ್ತಿರುವ ಆಟ. ನಾವು ಕೇಳಿದ್ದೇವೆ, ಹೋಗಾಡು ಅಂತ ಬಿಟ್ಟಿದ್ದಾರೆ. ತಂದೆ ತಾಯಿ ಹತ್ರ ನಾವು ಬರ್ತೇವೆ, ಅಮ್ಮ ಆಡಬೇಕು, ಅಮ್ಮ ಬಜ್ಜಿ ಬೇಕು, ಅಮ್ಮ ಬುಜ್ಜಿ ಬೇಕು, ಅಮ್ಮ ಜಿಜ್ಜಿ ಬೇಕು, ಈ ಥರ ನಾವು ಕೇಳ್ತೇವೆ. ಒಂಚೂರು ಪಚ್ಚೋ ಪುಟ್ಟ ಅಂತ ಹೇಳ್ಬಿಟ್ಟು ತೊಡೆ ಮೇಲೆ ಹಾಕ್ಕೊಂಡು ಮಲಗಿಸುತ್ತೆ. ಅಮ್ಮ ಹಸಿವೆ, ಸರಿ ತಗೋ ಏನೋ ಅಂತ ತಿನ್ಸುತ್ತೆ. ಅಮ್ಮ ಆಡ್ಬಿಟ್ಟು ಬರ್ತೀನಿ, ಸರಿ ಹೋಗು. ಅಮ್ಮ ನನಗೆ ಬ್ಯಾಟ್ ಬೇಕು, ಅಮ್ಮ ನನಗೆ ಸೈಕಲ್ ಬೇಕು, ಈ ರೀತಿ. ಸೊ ಆ ಭಗವಂತ ಆ ರೀತಿ ನಾವು ಏನೋ ಕೇಳಿದ್ದೇವೆ, ಅದಕ್ಕೆ ತಕ್ಕದಾದಂಥ ಒಂದು ವಾತಾವರಣ, ನಾವೇನೋ ಒಂದು ಬಿತ್ತನೆ ಮಾಡಿ ಬಂದಿದ್ದೇವೆ. ಆ ಬಿತ್ತನೆಗೆ ತಕ್ಕಂಥ ಬೆಳೆ. ಫಲಂ ಪುಣ್ಯ ದರ್ಶನಂ, ನಾವು ಏನಿಟ್ಟು ಬಂದಿದ್ದೇವೆಯೋ ಅದು ಪೂರ್ವ ಪುಣ್ಯವಾಗಿ ಆ ಪೂರ್ವ ಜನ್ಮದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ, ಇಟ್ಟು ಬಂದಿದ್ದೇವೆ. ಯಾರಿಗೋ ಇಟ್ಟು ಬಿಟ್ಟಿದ್ದೇವೆ, ಯಾರಿಗೋ. ನೋಡಿ ಎಷ್ಟು ವಿಶೇಷ ಅಂದರೆ ಪದ್ಮಪುರಾಣದಲ್ಲಿದೆ ಸೀತಮ್ಮನ ಆ ಒಂದು ವನವಾಸ ಶಾಪ. ಪದ್ಮಪುರಾಣದಲ್ಲಿ ಹುಡುಕಿದ್ರೆ ಇದನ್ನ ನನ್ನ ಗುರು ಹೇಳಿರ್ತಕ್ಕಂಥದ್ದು. ಇದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ತುಳಸಿ ರಾಮಾಯಣದಲ್ಲಿಲ್ಲ, ಪದ್ಮಪುರಾಣದಲ್ಲಿ ಸಿಗುತ್ತೆ. ಅಮ್ಮನವರಿಗೆ ಯಾಕೆ ಅಷ್ಟೊಂದು ಬಾಧೆ? ತಾಯಿ ಜಗನ್ಮಾತೆ ಸೀತಮ್ಮನಿಗೆ ಪ್ರಾಪ್ತ ವಯಸ್ಕ ಬಂದಾಗ ಆಕೆಗೊಂದು ದಿವ್ಯವಾಗಿರತಕ್ಕಂಥ ಒಂದು ವಿಸ್ಮಯಕಾರಿ ಶಕ್ತಿ ಇರುತ್ತೆ. ಅದು ಪ್ರಕೃತಿ ಮಾತನಾಡತಕ್ಕಂಥದ್ದು, ಅದರಲ್ಲೂ ಪಕ್ಷಿಗಳು ಮಾತನಾಡತಕ್ಕಂಥದ್ದು ತಾಯಿಗೆ ಅರ್ಥ ಆಗ್ತಿರುತ್ತೆ. ಒಂದು ಜೋಡಿ ಪಕ್ಷಿಗಳು, ಗಿಳಿಮರಿಗಳು ಬಂದು ಮಾತಾಡ್ತಾ ಇರ್ತವೆ. ಈಕೆ ಕೇಳಿಸ್ಕೊತಾಳೆ. ಆ ಒಂದು ವೃಂದಾವನ ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದಿರುತ್ತೆ, ತೋಟ, ಅರಮನೆ. ಅಲ್ಲಿ ಕುಳಿತು ತನ್ನ ಗೆಳತಿಯರ ಜೊತೆಗೆ ಆಡ್ತಿರ್ಬೇಕಾದ್ರೆ ಆ ಗಿಳಿಗಳು ಮಾತಾಡೋದು, ಇಂಥ ಸೀತೆಯಂತೆ, ಜನಕನ ಮಗಳು ಸೀತೆಯಂತೆ, ಅಬ್ಬ ಏನಂದ, ಏನು ಖುಷಿ, ಅಯ್ಯೋ ರಾಮ ಎಂಥ ಬದುಕು ಗೊತ್ತಾ, ರಾಮನಂತ ಮಹಾಪರಾಕ್ರಮಿ ಅಯೋಧ್ಯೆಯಲ್ಲಿ ಹುಟ್ಟಿರತಕ್ಕಂಥ ದಶರಥ ರಾಜನ ಮಗನಾಗಿರತಕ್ಕಂಥ ಸೂರ್ಯ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಮಹಾ ತೇಜೋಭುಂಗವನನ್ನು ಮದುವೆ ಆಗ್ತಾಳಂತೆ. ಅಂತಿಂಥದಂತಲ್ಲಂತೆ, ಹಾಗಂತೆ ಹೀಗಂತೆ ಅಂತ ಹೇಳ್ಬಿಟ್ಟು ಆ ಗಿಳಿಗಳು ಆ ಕಥೆಗಳನ್ನ ಹೇಳ್ತಿದ್ರೆ ಕೇಳಿ ದಿಗ್ಭ್ರಮೆ ಆಗ್ಬಿಡ್ತಾಳೆ. ಮೆಲ್ಲಗೆ ಹಿಡ್ಕೊಬಿಟ್ಟು ಆ ಎರಡೂ ಗಿಳಿಗಳನ್ನ ಮುದ್ದಾಗಿ ಆ ರಾಮನ ವರ್ಣನೆ ಮಾಡ್ತಿರ್ತಾವಲ್ಲ, ಪಂಚದಲ್ಲಿ ಹಾಕಿಟ್ಟು ಬಿಡ್ತಾಳೆ. ದಿನ ಕೇಳೋಕೆ ಆಸೆ. ಅವುಗಳು ಒದ್ದಾಡ್ತೇವೆ, ಬಿಟ್ಬಿಡು ನಮ್ಮನ್ನ ಅಂತ. ಇಲ್ಲ ನೀವು ನನಗೆ ಹೇಳಬೇಕು, ಇಲ್ಲ ನೀವು ನನಗೆ ಹೇಳಬೇಕು. ನೋಡಿ, ಬಿತ್ತನೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಇದೆಲ್ಲ ಹೇಳ್ತೇವಲ್ಲ. ಸೀತಮ್ಮನಿಗೂ ಬಿಡಲಿಲ್ಲ ಅಂಥದ್ದೊಂದು ದೇವಿ ಮಾಯ ಮಾಡಬೇಕಿತ್ತು. ಆಲಾಪಿಸ್ತವೆ. ಅದರಲ್ಲಿ ಸರಿ ಆದರೆ ಆಗಲಿ ಅಂತ ಹೇಳಿಬಿಟ್ಟು ಒಂದು ಆ ಗಂಡು ಗಿಳಿಯನ್ನ ಪಂಜರದಿಂದ ಬಿಡುಗಡೆ ಮಾಡುತ್ತಂತೆ. ಯಾರು? ಸೀತಮ್ಮ. ಹೋಗು,
ಹೋಗಿ ಬದುಕೋ ಹೋಗು. ಈ ಮುದ್ದಾಗಿ ನೀನು ಹೆಂಡತಿ ಮಾತಾಡ್ತಿದ್ದಾಳೆ, ಅವಳು ಮಾತಾಡೋದು, ಅವಳು ಅಂದ ನೋಡೋದು, ಅವಳು ಚಂದ ನೋಡೋದು ನನಗೆ ಇಷ್ಟ ಅಂತ. ನನ್ನನ್ನು ಹೇಗೆ ನನ್ನ ಹೆಂಡತಿಯಿಂದ ದೂರ ಮಾಡಿದೆಯೋ, ನಾನು ಮರಳಿ ಹುಟ್ಟಿ ಬರುತ್ತೇನೆ, ನಿನ್ನ ಗಂಡನಿಂದ ದೂರ ಮಾಡುತ್ತೇನೆ ಅಂತ ಹೇಳಿ ಆ ಹೆಂಡತಿಯಿಂದ ದೂರವಾದಂಥ ಗಿಳಿಮರಿ ದುಃಖಿಸಿ ಜೀವ ಬಿಡುತ್ತಂತೆ. ಅಂತೇ ಅಲ್ಲ, ಪದ್ಮಪುರಾಣದಲ್ಲಿದೆ ಮಕ್ಕಳೇ. ಅದಕ್ಕೆ ಹೇಳೋದು ಫಲಂ ಪುಣ್ಯ ದರ್ಶನಂ. ಅದುವೇ ಆ ಒಂದು ದೂಬಿಯಾಗಿ ಹುಟ್ಟತಕ್ಕಂಥದ್ದು ಗಂಡು ಗಿಳಿ. ನೋಡಿದ್ರ, ಫಲಂ ಪುಣ್ಯ ದರ್ಶನಂ. ನಾವೇನೋ ಮಾಡಿದ್ದೇವೆ ಮಕ್ಕಳೇ, ಒಂದು ಯೋಗ ಪಡೀಲಿಕ್ಕೆ, ಸ್ಥಾನ ಪಡೀಲಿಕ್ಕೆ, ನೋವು ತಿನ್ಲಿಕ್ಕೂ, ಬಾಧೆ ಪಡ್ಲಿಕ್ಕೂ, ದೂರ ಆಗ್ಲಿಕ್ಕೂ, ಜೊತೆಯಲ್ಲಿರ್ಲಿಕ್ಕೂ, ಅನುಭವಿಸಲಿಕ್ಕೂ ಅನ್ನತಕ್ಕಂಥದ್ದು. ಇಲ್ಲಿ ಹೆಣ್ಣು ಗಿಳಿ ಇತ್ತಲ್ಲ, ತಪ್ಪಿಸ್ತಾ ಇತ್ತು, ಆದ್ರೆ ಅದು ಗರ್ಭಿಣಿ ಆಗ್ಬಿಡ್ತು. ಹಾಗೆ ಮಕ್ಕಳನ್ನ ಹೆತ್ತು ಆ ಮಕ್ಕಳಾಗ್ತಿದ್ದಾಗೆ ಒದ್ದಾಡಿ ಗಂಡನ ನೆನಪಲ್ಲೇ ಕುಟುಂಬದ ನೆನಪಲ್ಲೇ ಒದ್ದಾಡ್ತಾ ಜೀವ ಬಿಡಬೇಕಾದ್ರೆ, ನಾನು ಹೇಗೆ ನನ್ನ ಮಕ್ಕಳಿಂದ ದೂರವಾಗುತ್ತಿದ್ದೇನೋ, ನೀನು ಕೂಡ ನಿನ್ನ ಮಕ್ಕಳಿಂದ ದೂರ ಆಗಿ ಪರಿತಪಿಸಿ ಜೀವ ಬಿಡಬೇಕು, ಗಂಡನಿಂದ ಮಕ್ಕಳಿಂದ ಅಂತ ಆ ಹೆಣ್ಣು ಗಿಳಿ ಶಾಪ ಇಡುತ್ತೆ. ಸೀತಮ್ಮ, ಲವ, ಕುಶ ಹಾಗೂ ರಾಮಯ್ಯನನ್ನ ಬಿಟ್ಟು ಅಗ್ನಿ ಪರೀಕ್ಷೆ. ನೋಡಿ, ಮೊದಲನೇ ಅಗ್ನಿ ಪರೀಕ್ಷೆ ಆದಾಗ ಸೀತಮ್ಮ ಕೇಳೋದೇನು ಗೊತ್ತಾ? ನಾನು ಸತ್ಯವಂತಳಾಗಿದ್ದರೆ, ನಾನು ಪತಿವ್ರತೆಯಾಗಿದ್ದರೆ, ನಾನು ನನ್ನ ಗಂಡನನ್ನು ಬಿಟ್ಟು ಇನ್ಯಾರನ್ನೂ ಯೋಚನೆ ಮಾಡದೇ ಇದ್ದರೆ ಈ ಬೆಂಕಿ ಸುಡದೇ ಇರಲಿ ಅಂತ ಕೇಳ್ಕೊತಾರೆ. ಆ ರಾವಣ ಸಂಹಾರ ಆದಾಗ ಅಗ್ನಿ ಪರೀಕ್ಷೆ ಆಗುತ್ತೆ. ಅಗ್ನಿ ಸುಡಲ್ಲ ಸೀತಮ್ಮನಿಗೆ. ಅದಕ್ಕೆ ನಾವು ಬೆಳಿಗ್ಗೆ ಎದ್ದು ಏನಕ್ಕೆ ವೈದಿಕ ಕೇಳಬೇಕು? ಅಯ್ಯೋ ನಮಗೆ ಮಾತ್ರ ಕಷ್ಟ ಗುರುಗಳೇ, ಅಯ್ಯೋ ನಮಗೆ ಮಾತ್ರ ಬಾಧೆ ಗುರುಗಳೇ, ಅಯ್ಯೋ ನಮಗೆ ಮಾತ್ರ ಒಂದು ಜೀವನ ಈ ಥರ ಇಟ್ಟುಬಿಟ್ಟಿದೆ ಗುರುಗಳೇ. ಫಲಂ ಪುಣ್ಯ ದರ್ಶನ. ನಾವೊಂದು ಏನು ಫಲವನ್ನು ಇಟ್ಟು ಬಂದಿದ್ದೇವೆಯೋ, ಅಭಿತ್ತನೆ ಇಟ್ಟು ಬಂದಿದ್ದೇವೆಯೋ, ಒಬ್ರಿಗೆ ಒಳ್ಳೇದು ಮಾಡಿರ್ತೇವೆ, ಒಬ್ರಿಗೆ ಬಾಧೆ ಕೊಟ್ಟಿರ್ತೇವೆ. ನಮಗೆ ನೋಡಿ ಆ ಗಿಳಿ ಮರಿಗಳು ಸಾಕೋ ಗಂಡ, ಒಂದು ನಾಯಿನೋ ಇನ್ನೊಂದು ಕಟ್ಟಾಕಿ ಒಡೆದು ಬಡಿದು ಹಸು, ಅಮ್ಮ ಅಪ್ಪ ಯಾರಿಗೂ ಚಿತ್ರಹಿಂಸೆ ಕೊಟ್ಟಿರ್ತೇವೆ ಮಕ್ಕಳು. ನಮಗದು ಸರಿ, ನೆನಪಿಟ್ಟುಕೊಳ್ಳಿ, ನಮಗದು ಆನಂದ, ಅವ್ರಿಗದು ಬಾಧೆ, ಅವ್ರಿಗದು ಕಷ್ಟ. ನೆನಪಿಟ್ಟುಕೊಳ್ಳಿ, ನಾವು ದೇವರು ಕೂಡ ಪ್ರಕೃತಿಯ ಶಕ್ತಿಯ ಮುಂದುಗಡೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಕೃತಿ ಮಾತೆ ಎಲ್ಲದಕ್ಕೂ ದೊಡ್ಡದು. ಎಲ್ಲರೂ ಅನುಭವಿಸಬೇಕು ಮಕ್ಕಳೇ, ಎಲ್ಲರೂ ತಪ್ಪಿಸಬೇಕು, ಇದು ಸತ್ಯ. ಹೀಗೆ ನಾವು ಅದರಿಂದ ನಿಂದಿಸದೆ, ಹಿಗ್ಗದೆ, ಕುಗ್ಗದೆ, ನಮಗೇನೋ ಒಂದು ಸನ್ಮಾನ ಆಯ್ತು, ನಮಗೇನೋ ಆಸೆ ಪಟ್ಟಿದ್ದು ಸಿಕ್ಬಿಡ್ತು, ಒಂದು ಮನೆ ಆಗ್ಬಿಡ್ತು, ಮದುವೆ ಆಗ್ಬಿಡ್ತು, ಮಕ್ಕಳಾಗ್ಬಿಡ್ತು, ಕುಟುಂಬ ಆಗ್ಬಿಡ್ತು, ಅಧಿಕಾರ ಬಂದ್ಬಿಡ್ತು, ಹಿಗ್ಗಬಾರದು ಮಕ್ಕಳೇ. ಹಾಗೆಯೇ ಹೊರಟೋಯ್ತು, ಒಂದು ಮನೆ ಹೋಯ್ತು, ಒಂದು ಸಂಸಾರ ಹೋಯ್ತು, ಕುಟುಂಬ ಹೋಯ್ತು, ದುಡ್ಡು ಹೋಯ್ತು, ಸಂಪಾದನೆ ಹೋಯ್ತು, ಕುಗ್ಗಲೂ ಬಾರದು. ಇದು ನನ್ನದಲ್ಲ, ನಾನೇನೋ ಮಾಡಿಟ್ಟಿದೆ, ಅದು ಹೋಯ್ತು, ಕಿತ್ತಿಟ್ಟಿದೆ, ಈ ಜನ್ಮಕ್ಕೆ ಕಿತ್ತುಕೊಂಡ ಅನ್ನತಕ್ಕಂಥದ್ದು. ಸೊ ಅಂಥದ್ದು ಆ ಹೆಣ್ಣು ತಾಯಿ ಜೀವ. ಸೀತಮ್ಮ ಕೇಳ್ಕೊಳ್ಳೋದು ಮೊದಲನೇ ಅಗ್ನಿ ಪ್ರವೇಶ. ಎರಡನೇ ಅಗ್ನಿ ಪ್ರವೇಶ ಆಗುತ್ತೆ, ತುಂಬ ಗರ್ಭಿಣಿಯಾಗಿ ಆ ಒಂದು ಮಡಿವಾಳ ಹೇಳತಕ್ಕಂಥ ಮಾತು, ಅದು ಗಾಯ ಆಗಿ ರಾಮ ಸೀತಮ್ಮಳನ್ನ ತುಂಬ ಗರ್ಭಿಣಿಯನ್ನ ಕಾಡಿಗೆ ಕಳಿಸ್ಬಿಡ್ತಾನೆ ನೋಡಿ. ನಂತರ ಆ ಮಕ್ಕಳು ದೊಡ್ಡವರಾಗಿ ಅಯೋಧ್ಯೆಗೆ ಬಂದು ಹಾಡು ಹಾಡುವಾಗ ರಾಮ ನೋಡಿ ಅಬ್ಬೋ ಅಂತ ಹೇಳಿ ಮತ್ತೆ ಪುನರ್ಮಿಲನ ಆಗುತ್ತೆ. ಅಲ್ಲೊಂದು ಯುದ್ಧ ಆಗುತ್ತೆ, ರಾಮನಿಗೂ ಗೊತ್ತಿಲ್ಲ, ನನ್ನ ಮಕ್ಕಳಿಗೂ ಗೊತ್ತಿಲ್ಲ, ಇದು ನಮ್ಮ ತಂದೆ, ಇದೆಲ್ಲ ಆಗಿ ಸೀತಮ್ಮ ವಾಲ್ಮೀಕಿ ಆಶ್ರಮದಲ್ಲಿ ಮತ್ತೆ ಜೋಡಿ ಆಗ್ತಕ್ಕಂಥ ಸಮಯ. ಆದರೆ ರಾಮಚಂದ್ರರೇ ಮರ್ಯಾದಾ ಪುರುಷೋತ್ತಮ, ಮರ್ಯಾದೆ ಮೊದಲು. ಎಷ್ಟು ದಿನ ಹೆಣ್ತಿನ್ಮ ಆಯಮ್ಮ ಕಾಡಲ್ಲಿದ್ದಿದ್ದು ನವಯೌವನಾಭ್ಯಾಮ್, ದೇವರುಗಳಿಗೆ ಮೀರಿದಂತ ಅಂತ ನನ್ನ ತಾಯಿ ಜಗನ್ಮಾತೆ. ಇವತ್ತು ನಾವು ನೋಡಿ ಒಂದು ಎಷ್ಟು ವಿಚಿತ್ರಕಾರಿಯಾಗಿರ್ತಕ್ಕಂಥ ಭಾವ ಮನುಷ್ಯ. ಅವತ್ತಿಗೂ ಇತ್ತು, ರಾಕ್ಷಸರ ಪ್ರವೃತ್ತಿ ಇತ್ತು, ನಿಜವಾದ ರಾಕ್ಷಸರುಗಳಿದ್ರು.
ಆಗಲೂ ಇತ್ತು, ಈಗ ಪ್ರತಿ ಮನುಷ್ಯ ರಾಕ್ಷಸ ಆಗ್ಬಿಟ್ಟಿದ್ದಾನೆ, ನನ್ನನ್ನು ಸೇರಿಸಿ. ನೀವೆಲ್ಲ ಪುಟ ರಾಕ್ಷಸರಾದ್ರೆ ನಾನು ಬ್ರಹ್ಮ ರಾಕ್ಷಸ. ಮೆಲ್ಲಗೆ 2 ಬಾಳೆಹಣ್ಣು ಬಿಟ್ಕೊಂಡಿದ್ದೇನೆ ಬೆಳಿಗ್ಗೆನೆ ಕಾರ್ಯಕ್ರಮಕ್ಕೆ. ಮಾತಾಡ್ಲಿಕ್ಕೆ ಶಕ್ತಿ ಬೇಕು ಅನ್ನತಕ್ಕಂಥದ್ದು. ಅದು ಸರಿ, ಪಚ್ಚಬಾಳೆಹಣ್ಣೆ 2 ತಿಂದಿದ್ದೀನಿ, ಇನ್ನೂ ಒಂದು 4 ಇದೆ, ತಿನ್ನೋಣ ಆಮೇಲೆ. ನೋಡಿ, ನಿಮ್ ಜೊತೆ ಮಾತಾಡ್ತಿದ್ರು ಕೂಡ ಯಾವಾಗ ಈ ಕಾರ್ಯಕ್ರಮ ಮುಗಿಯುತ್ತೆ ತಿನ್ನೋಣ ಬ್ರಹ್ಮ ರಾಕ್ಷಸ ಬುದ್ಧಿ. ನೀವೆಲ್ಲ ಪುಟ್ಟ ಮಕ್ಕಳು ಏನು ತಿಂದೇ ಇಲ್ಲ, ನನ್ನ ಕಾರ್ಯಕ್ರಮ ಕೇಳ್ತಿರ್ತೀರಿ. ಇರ್ಲಿ, ಅಂತ ಒಂದು ಸೀತಮ್ಮ ಮರ್ಯಾದಾ ಪುರುಷೋತ್ತಮ ಲೋಕ ಮತ್ತೆ ನಿಂದನೆ ಮಾಡುತ್ತೆ, ಲೋಕ ಮತ್ತೆ ಇನ್ನೊಂದು ಮಾತಾಡುತ್ತೆ, ಅದಾಗಬಾರ್ದು ಅಂತ ಮತ್ತೆ ಅಗ್ನಿ ಪರೀಕ್ಷೆಗೆ ಲಕ್ಷ್ಮಣರಿಗೆ ಹೇಳ್ಬಿಟ್ಟು ಸಿದ್ಧ ಮಾಡಿ ಅಗ್ನಿಯಲ್ಲಿ ನಡ್ಕೊಂಡು ಬರ್ಲಿ ಅಂತಕ್ಕಂಥದ್ದು ಆಜ್ಞೆ ಮಾಡ್ತಾನೆ. ಸೀತಮ್ಮ ಕೇಳೋದೇನ್ ಗೊತ್ತಾ? ನಾನು ಪತಿವ್ರತೆಯಾಗಿದ್ದರೆ, ನಾನು ಸದಾ ನನ್ನ ರಾಮರನ್ನೇ ನೆನೆಸಿಕೊಂಡಿರತಕ್ಕಂಥದ್ದಾಗಿದ್ದರೆ, ಸತ್ಯವಂತಳಾಗಿದ್ದರೆ, ಪ್ರಾಮಾಣಿಕತೆವಂತಳಾಗಿದ್ದರೆ, ಅಮ್ಮ ಅಗ್ನಿದೇವ ನನ್ನನ್ನು ಸುಟ್ಟು ಬಿಡು ಅಂತ ಕೇಳ್ತಾಳೆ. ತಾಯಿ ಸುಟ್ಟು ಬಿಡು ಅಂತ ಕೇಳುತ್ತಾಳೆ, ನೆನಪಿಟ್ಕೊಳ್ಳ. ಆಗ ಕೇಳಿದ್ದು ನೋಡಿ, ನನ್ನನ್ನು ಸುಡಬೇಡ ಅಂತ. ಈಗ ಕೇಳೋದೇನ್ ಗೊತ್ತೋ? ಒಳಗಡೆಯ ಬೆಂಕಿ ಮತ್ತೆ ಮತ್ತೆ ಯಾರಿಗೆ ಬೇಕು ಅಗ್ನಿ ಪ್ರವೇಶ. ಸೀತಮ್ಮಳಿಗೆ ಆ ಒಂದು ವೈರಾಗ್ಯ ಭಾವ ಬಂದು ಬಿಡ್ತು. ಪ್ರಭು ರಾಮಚಂದ್ರರ ಜಾತಕದಲ್ಲಿ 7ನೇ ಮನೇಲಿ ಕುಜನಿಂದ 12ನೇ ಮನೆ ರಾಹು, 6ನೇ ಮನೇಲಿ ಕೇತು ಬರಲೇಬೇಕು, ಸಾಕು ನನಗೆ ಅಂತ. ಏನಾಗುತ್ತೆ ಗೊತ್ತಾ? ಹೆಜ್ಜೆ ಇಡ್ತಿದ್ದಾಗೆ ಇಟ್ಟಿರ್ತಕ್ಕಂಥ ಆ ಒಂದು ಅಗ್ನಿಯ ಭಾಗ ಈ ರೀತಿ ಇಬ್ಬಾಗವಾಗಿ ಬಿಡುತ್ತೆ, ದೊಡ್ಡ ಹಳ್ಳ ಆಗ್ಬಿಡುತ್ತೆ. ಅಮ್ಮ ನನ್ನ ಕರ್ಕೊಂಡ್ಬಿಡು ಅಂತ ಭೂದೇವಿಯೇ ಬಂದು ಕರ್ಕೊಳ್ತಕ್ಕಂಥದ್ದು. ಎಲ್ಲಿ ಗಂಡನ ಜೊತೆಯಲ್ಲಿದ್ಲಾ, ಮಕ್ಕಳ ಜೊತೆಯಲ್ಲಿದ್ಲಾ ನನ್ನ ತಾಯಿ ಸೀತಮ್ಮ? ಯೋಚನೆ ಮಾಡಿ ನೋಡಿ ಮಕ್ಕಳು. ದೇವಾದಿ ದೇವತೆಗಳಿಗೆ ಬಿಟ್ಟಿಲ್ಲ ನಾವು. ಅಯ್ಯೋ ಹೋಗಬಿಟ್ಟ. ಹೌದು, ಒಂದು 3 ದಿನ ಆಳೋದ್ರಲ್ಲಿ ಅರ್ಥ ಇದೆ. ಒಂದು 30 ದಿನ ಮನುಷ್ಯರು ಅವ್ರ ದೇವರುಗಳು ಸ್ವಾಮಿ, ದೇವರುಗಳಿಗೂ ಬಿಟ್ಟಿಲ್ಲ. ನಾವು ನಂಬೋಲ್ಲ. ರಾಮಯ್ಯ ಸಿಡಿದೆದ್ದು ಬೀಳುತ್ತಾನೆ. ತಗ 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 ಕೋದಂಡ ರಾಮ, ನನ್ನ ಧರ್ಮಪತ್ನಿಯನ್ನ ಅಷ್ಟು ಪ್ರೀತಿ ಎದೆಗೆ ಏರಿಸ್ಬಿಡ್ತಾನೆ. ಧನಸ್ಸು ಕೋದಂಡರಾಮ ತೆಗೆದು ಇಟ್ಕೊಂಡು ಬಾಣ ಭೂದೇವಿಗೆ ತುಂಡು. ಇನ್ನು ಪ್ರಕೃತಿಯಲ್ಲಿ ಭೂಮಿ ಎನ್ನುವುದಿರುವುದಿಲ್ಲ, ಪೃಥೆ ನೀನಿರೋಲ್ಲ ಅಂತ ಹೇಳ್ಬಿಡ್ತಾರೆ ರಾಮ. ನನ್ನ ಧರ್ಮಪತ್ನಿಯನ್ನೀಗಲೇ ಒಪ್ಪಿಸದಿದ್ದರೆ ಭೂಮಿ ಎನ್ನುವುದಿರುವುದಿಲ್ಲ. ಇಡೀ ಬ್ರಹ್ಮಾಂಡವೇ ಕಂಪಿಸ್ಬಿಡುತ್ತೆ. ಇನ್ನೆಲ್ಲ ಭೂಮಿ ಅಂದ್ರೆ ಇನ್ನೇನು ಅರ್ಥ? ನನ್ನ ಪತ್ನಿಯನ್ನು ತಗೋತೀಯಾ, ನನ್ನ ಪತ್ನಿಯನ್ನು ತಗೊಂಡು ಹೋಗ್ತೀಯಾ ಅಂತ ಒಂದು ಮಾಯೆ ಒಳಗಡೆ ಇರ್ತಾನೆ ನನ್ನ ಭಗವಂತ. ತಾನು ಎಂದೂ ಕೂಡ ಭಗವಂತ ತಾನೊಂದು ಅವತಾರಕ್ಕೋಸ್ಕರ ಬಂದಿದ್ದೇನೆ, ತಾನೊಂದು ಸೇವೆಗೋಸ್ಕರ ಎಲ್ಲ ಮರೆತು ಬಿಟ್ಟಿರ್ತಾನೆ. ಆತನ ಏನು ಗೊತ್ತಿಲ್ಲ, ಒಬ್ಬ ಸರ್ವ ಸಾಧಾರಣ ಮನುಷ್ಯನಾಗಿ ನೋಡಿ ಆ ತಪನ, ಆ ವೇದನ, ಆ ಇಟ್ಟ ಶಾಪ, ಖುದ್ದು ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಮಾಯೆ ಸಾಕು, ಮುಗೀತು, ನಡಿ ವಾಪಸ್ ಬಾ ಅಂತ ಹೇಳ್ತಾರೆ. ನೀನು ಯಾರು ಗೊತ್ತಾ? ಇನ್ನೂ ಆ ಮಾಯೆಯ ಗಂಟಲ್ಲಿದ್ದೀಯ. ನಾವೆಲ್ಲರೂ ಮಾಯೆಯ ಗಂಟಲ್ಲಿದ್ದೇವೆ ಮಕ್ಕಳೇ. ಯಾವುದೋ ಒಂದು ಮಾಯೆ ಎನ್ನೊಳಗೆ, ಮಾಯೆಯೋ ಮಾಯೆಯೊಳಗೆ ನಾನು. ಭಗವಂತ ಆಟ ಆಡಿಸ್ತಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ವೈದಿಕವಾಗಿ ನಮಗೆ ಈ ಕರ್ಮ ಸಂಬಂಧ ದೋಷಗಳನ್ನು ಸರಿಪಡಿಸಲು ಇಂಥದೊಂದು ಶ್ರಾವಣ ಮಾಸದಲ್ಲಿ ಒಂದು ಉಂಚ ವೃತ್ತಿ ಅಂದ್ರೆ ಭಿಕ್ಷಾವೃತ್ತಿ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ ಎಲ್ಲರೂ ಮಾಡಬೇಕು ಅಂತ. ನಾವೆಲ್ಲರೂ ಪರಿಪೂರ್ಣ ಶರಣಾಗತಿ ಭಗವಂತನಿಗೆ ಒಪ್ಪಿಸಬೇಕು ಅನ್ನುವುದೇ ಈ ಶ್ರಾವಣ ಶನಿವಾರದ ಸಂಕೇತ. ನಾನು ಅದು ಪಡೆದಿದ್ದೇನೆ, ನಾನು ಇದಾಗಿದ್ದೇನೆ, ನಾನು ಹಂಗಿದ್ದೇನೆ, ನಾನು ಇದು ಮಾಡಿದ್ದೇನೆ, ನಾನು ಅದು ಮಾಡಿದ್ದೇನೆ ಎಲ್ಲ ಮರೆತು ಇವತ್ತು ಶ್ರಾವಣ ಶನಿವಾರ ದಿನ ಬೆಳಗ್ಗೆ ಎದ್ದು ಒಂದು ಸ್ನಾನ ಮಾಡಿ ಪಂಚೆ ಕಟ್ಟಿ ಪುಟ್ಟದಾಗಿ ಆ ಒಂದು ಮೇಲೆ
ಉತ್ತರಿಯ ಹಾಕ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು 1-3 ಮನೆ 1-7 ಮನೆ ಹೋಗಿ ನಮ್ಮ ಬಿಗುಮಾನ ಆ ಪುಟ್ಟ ಮಕ್ಕಳಿದ್ದಾಗ ಇದನ್ನು ಮಾಡಿಸ್ತಿದ್ರು. ಗೋವಿಂದ ಹಾಕ್ಬಿಟ್ಟು ಗೋವಿಂದ ಗೋವಿಂದ ನೋಡಿ, ಗೋವಿಂದ ನಾಮವನ್ನ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಶುಭಂ ಅಶುಭಂ ವೈದಿಕಂ ಅವೈದಿಕಂ ಎಲ್ಲಿ ಬೇಕಾದ್ರೂ ನೋಡಿ, ನಾವು ಹೋದಾಗ 4 ಜನ ಎತ್ತಲ್ವಾ ಆ ಗೋವಿಂದ ಇರುತ್ತೆ ಅಲ್ಲಿ, ಗೋವಿಂದ ಗೋವಿಂದ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಂದ್ರೆ ಈ ಪಡೆದಿರೋ ಈ ಜನ್ಮ ನೀನು ಕೊಟ್ಟ ಭಿಕ್ಷೆಯಪ್ಪ, ನಾನು ಸಂಪಾದಿಸ್ದೆ, ನಾನು ಮಾಡಿದೆ, ನಾನು ನಿಂತೆ, ನಾನು ಗೆದ್ದೆ ಅನ್ನೋದನ್ನ ಮರೆತು ಹೋಗಿ ಭಿಕ್ಷೆ ಬೇಡಬೇಕು. ಕೆಲವ್ರಿಗೆ ನಾವು ಮಾಡಿಸ್ತೇವೆ ಮಕ್ಕಳೇ, ಭಿಕ್ಷೆ ಬೇಡಿಸುತ್ತೇವೆ. ಕೆಲವು ಜಾತಕಗಳನ್ನ ನೋಡಿದಾಗ ದಿಗ್ಭ್ರಾಂತರಾಗ್ತವೆ. ಶಿವಯ್ಯ ಅನ್ನತಕ್ಕಂಥದ್ದು, ಅವರನ್ನ ಯಾವುದಾದ್ರೂ ಧರ್ಮಕ್ಷೇತ್ರಗಳು ಹೋಗಿ ಅಂತ ಹೇಳ್ತೇವೆ, ಅಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಾರೆ, ಹೀಗೆ ಇಟ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳ್ತೇವೆ. ಶಿವಾ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಹೀಗೆ ನಿಂತ್ಕೊಂಡು ₹1 ಕೊಟ್ರು, ನಿಮ್ಮ ಹತ್ರ ಇರೋ ಒಂದಷ್ಟು ದುಡ್ಡು ಹಾಕಿ ತಗೊಂಡೋಗಿ ಭಗವಂತನಿಗೆ ಸಮರ್ಪಣೆ ಏನಾದ್ರು ಪ್ರಸಾದ ಮಾಡಿ ಎಲ್ಲ ಹುಂಡಿನಲ್ಲಿ ಹಾಕ್ತಕ್ಕಂಥದ್ದು. ನಾನು ಯಾರು, ನಾನು ಯಾಕೆ ಹೀಗೆ, ಕೆಲವೊಂದು ಸಮಯ ಆಗ್ಬಿಡುತ್ತೆ. ಗೋದಾವರಿ ಪುಷ್ಕರದಲ್ಲಿ ಹುಟ್ಟಿದವರಿಗೆ, ಗಂಗಾ ಪುಷ್ಕರದಲ್ಲಿ ಹುಟ್ಟಿದವರಿಗೆ ಕೆಲವರಿಗಿದೆ, ಕೆಲವರಿಗೆ ಗಂಡ ನಕ್ಷತ್ರಗಳಲ್ಲಿ ಹುಟ್ಟಿರ್ತಾರೆ, ಗಂಡ ಮೂಲ ನಕ್ಷತ್ರಗಳು ಅಂತೆಲ್ಲ ಹೇಳ್ತೇವೆ. ಇವತ್ತು ಅಂಥದೊಂದು ಜನ್ಮ ಶನಿ, ನನ್ನ ಭಗವಂತ ಅರ್ಧಾಷ್ಟಮ ಶನಿ ಅಲ್ಲಲ್ವಾ ಹುಟ್ಟಿದ್ದು, ಪ್ರಭು ರಾಮಚಂದ್ರರು. ಗಂಡ ಶನಿಯಲ್ಲಲ್ವಾ ನನ್ನ ಪರಮಾತ್ಮ, ಆ ಒಂದು ಕೃಷ್ಣ ಪರಮಾತ್ಮ ಹುಟ್ಟಿದ್ದು. ಎಲ್ಲಿದ್ದಪ್ಪ ಪುಣ್ಯಾತ್ಮ. ನನ್ನ ಪ್ರಭು ರಾಮಚಂದ್ರರು 14 ವರ್ಷ ತಪಸ್ವಿ ಸನ್ಯಾಸಿ ಯೋಗ ಅಂತ ಹೇಳ್ತಾರೆ. ಕುಜ ಗುರು ನೋಡಿದರೆ ತಪಸ್ವಿ ಯೋಗ ಅನ್ನತಕ್ಕಂಥದ್ದು ಉಂಟು. ಶನಿ ಬೇರೆ 10ನೇ ಭಾವದಿಂದ ಗುರುವನ್ನ ನೋಡುತ್ತೆ. ಅಲ್ಲಿ ನೋಡಿ, 4ನೇ ಮನೆಯಲ್ಲಿಂದ 10ನೇ ಭಾವವನ್ನ ನೋಡುತ್ತೆ ರಾಮರಿಗೆ. ಅಲ್ಲಿ ಚಂದ್ರ, ಶನಿ ಗುರು ಚಂದ್ರ, ಅದರ ಮೇಲೆ ಕುಜ ನೋಡುತ್ತಿರತಕ್ಕಂಥ ಒಂದು ಭಾವ. ಬುಧ 4ನೇ ಭಾವದಿಂದ 10ನೇ ಮನೆಯಿಂದ ನೋಡುತ್ತೆ. ವೈರಾಗ್ಯಕಾರಕ 12ನೇ ಮನೆಯವನು. ಅಲ್ಲಿ 10ನೇ ಮನೆಗೆ ಬಂದಾಗ ಅಧಿಕಾರ ಪಡೆಯುವುದಕ್ಕೆ ಮೊದಲು ಒಂದು ವನವಾಸವಾಗಬೇಕು ಅಂತ ಹೇಳುತ್ತೆ ಪರಾಶರ ಸಂಹಿತ, ವರಾಹಮಿಹಿರ ಸಂಹಿತ. ತುಂಬಾ ಇದಾವೆ ಈ ಥರದ ಒಂದು ಕ್ಯಾಲ್ಕುಲೇಷನ್ಸ್. ನನ್ನ ರಾಮಯ್ಯ ಹೋಗಿದ್ದದಕ್ಕೆ. ಅದರಿಂದ ಒಂದು ಪಟ್ಟವನ್ನು ಪಡೆಯಲು ಮೊದಲು ಕೆಲವರಿಗೆ ಈ ಥರದ್ದೊಂದು ಇರುತ್ತೆ. ಇಲ್ಲೋ ಒಂದು ಪ್ರಶ್ನೆಗಳಿರುತ್ತೆ. ಇವತ್ತಾದಂಥವರು ಆದವರು ಆದಷ್ಟು ಒಂದು ಪುಟ್ಟದಾಗಿ ಪ್ರಯತ್ನ ಮಾಡಿ ಸುತ್ತಮುತ್ತ. ಹೌದು, ಅದೊಂದು ಈಗೋವೆ ಒಂಥರಾನೇ ಅಯ್ಯ ಭವತಿ ಭಿಕ್ಷಾಂದೇಹಿ, ಒಂದು ಅಕ್ಕಿಯೋ ಏನೋ ಒಂದು 3 ಮನೆ 5 ಮನೆ ಹೋಗಿ ನಿಂತ್ಕೊಳ್ಳೆ ಭಗವಂತನಿಗೆ ನೋಡಿ. ನೀನು ಹಾಕಿದ ಭಿಕ್ಷೆ ದೇಹ, ನೀನು ಹಾಕಿದ ಭಿಕ್ಷೆ ಈ ಉಸಿರು, ನೀನು ಹಾಕಿದ ಭಿಕ್ಷೆ ಈ ಜ್ಞಾನ, ಎಲ್ಲ ಭಗವಂತನೇ ಮಕ್ಕಳೇ. ಭಗವಂತ ಬಿಟ್ಟು ನಾನು ತುಂಬಾ ವಿಸ್ಮಯಗಳನ್ನ ನೋಡಿದ್ದೇನೆ, ನಿಮಗೆ ಗೊತ್ತಿಲ್ಲ. ನೀವು ಮಾಡಿ, ಇವತ್ತು ಆದಂಥವರು ಮಾಡಿ, ಇಲ್ಲ ಆಗ್ಲಿಲ್ಲ ಮುಂದಿನ ಶನಿವಾರ ಆದ್ರೂ ಮಾಡ್ತೇವೆ ಗುರುಗಳೇ. ಸರಿ, ಜನ್ಮ ಶನಿ, 7.5 ಶನಿ, ಅರ್ಧ ಅಷ್ಟಮ ಶನಿ, ಗಂಡ ಶನಿ, ಮಾರಕ ಶನಿ, ಅಷ್ಟಮ ಶನಿ, ವ್ಯಯ ಶನಿ, ಜನ್ಮ ಶನಿ, ಕುಟುಂಬ ಶನಿ, ಈ ಥರದ ಕೆಲವೊಂದು ಇದ್ಬಿಟ್ಟಿರುತ್ತೆ. ಏನು ಮಾಡಿದ್ರು ಆ ಕರ್ಮದ ಗಂಟು ಬಿಡೋಲ್ಲ. ಪಂಚಮ ಶನಿ ಅಲ್ಲೊಂದಿರುತ್ತೆ. ನಿಂತು ಬಿಡಿ, ನೀನಿದ್ದಿ ಅಂತ ಅಂದ ಮೇಲೆ ನನಗೆ ಯಾಕೆ ಭಯ? ಪ್ರಹ್ಲಾದರು ಹೇಳ್ತಾರಲ್ವ, ನೀನಿದ್ದಿ ಅಂತ ಅಂದ್ಕೊಂಡೆ ಎಲ್ಲ ನಾನು ನಡ್ಕೊಂಡು ಹೋಗ್ತೇವೆ ಅಂತ. ಹಂಗೆ ನಡೆಸ್ತಾನೆ ಭಗವಂತ. ಅಲ್ಲಿದ್ದಾನ, ಇಲ್ಲಿದ್ದಾನ, ಕಂಬದಲ್ಲಿದ್ದಾನ, ಎಲ್ಲೆಲ್ಲಿಯೂ ಇದ್ದಾನೆ. ಅಷ್ಟೇ ಮಾಡ್ಕೊಳ್ಳಿ. ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಲಿ, ನಿಮ್ಮ ಜೀವನ ಸುಮಧುರವಾಗಿರ್ಲಿ ಅಂತ ಕೇಳ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ.
ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗಂಡ ನಕ್ಷತ್ರಗಳು, ಗಂಡ ಮೂಲ ನಕ್ಷತ್ರಗಳು ಅನ್ನತಕ್ಕಂಥದ್ದು ಹೇಳ್ತೇವೆ. ಏನೋ ನಮ್ಮ ಜನ್ಮದ ಒಂದು ಸಂಕಟ, ಬಾಧೆ. ನನಗೆ ಇತ್ತೀಚೆಗೆ ಒಂದು ಒಬ್ಬ ಸಂತರ ಒಂದು ನಕ್ಷತ್ರಗಳ ಜನನ ಯಾವ ಕಾರಣಕ್ಕಾಗುತ್ತೆ, ಈ ಪಾದದಲ್ಲಿ ಹುಟ್ಟಿದ್ರೆ ಏನಾಗಿರುತ್ತೆ, ಈ ಪಾದದಲ್ಲಿ ಹುಟ್ಟಿದ್ರೆ ಏನಾಗಿರುತ್ತೆ ಅನ್ನತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಮಾಲಿಕೆ ಸಿಕ್ತು. ತುಂಬ ಸಂಸ್ಕೃತದಲ್ಲಿರತಕ್ಕಂಥದ್ದು. ಶಿವನೇ ಆ ತಾಯಿ ಜಗನ್ಮಾತೆ ಗೌರಿ ದೇವಿಗೆ, ಪಾರ್ವತೀ ದೇವಿಗೆ ಹೇಳ್ತಿರ್ತಕ್ಕಂಥ ಒಂದು ಮೂಲ ರಹಸ್ಯಗಳು. ಅವುಗಳಲ್ಲಿ ಕೆಲವು ಸಿಕ್ಕಂಥ ಒಂದು ನಕ್ಷತ್ರ ಭಾವಗಳ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ಈ ನಕ್ಷತ್ರಗಳಲ್ಲಿ ಹುಟ್ಟಿದರೆ, ಈ ನಕ್ಷತ್ರಗಳ ಕೆಲವು ಪಾದಗಳಲ್ಲಿ ಹುಟ್ಟಿದರೆ ಜನ್ಮತ ನಮಗೊಂದು ಕರ್ಮಗಂಟು ಹುಡ್ಕೊಂಡು ಬಂದ್ಬಿಟ್ಟಿರುತ್ತೆ. ಅಯ್ಯೋ ಏನೋ ಇದು ಅಂತ. ಹೌದು, ಪರಿಹಾರವಿದೆ. ಅದನ್ನು ಶಿವಯ್ಯ ಹೇಳಿದ್ದಾರೆ, ಪರಿಹಾರವಿದೆ. ಜನ್ಮ ಸಂಬಂಧ ಭಗವಂತ ಅಲ್ವಾ ನಮ್ಮನ್ನ ಕಳಿಸಿರೋದು. ಅದಕ್ಕೊಂದು ಗಾಯ ಇದೆ ಅಂದ್ರೆ ಮದ್ದಿದೆ, ಕಷ್ಟ ಇದೆ ಅಂದ್ರೆ ಮಿನಿಮಮ್ ಒಂದು ಬೇಲ್ ತಗೊಳ್ಳೋ ಅಂತ ಒಂದು ಶಕ್ತಿ ಆದ್ರೂ ಭಗವಂತ ಕೊಡ್ತಾನೆ. ಪೂರ್ಣ ಶಿಕ್ಷೆ ಆಮೇಲೆ ನೋಡೋಣ. ಜೈಲಲ್ಲಾದ್ರೂ ನೆಮ್ಮದಿಯಾಗಿರೋ ಅನ್ನತಕ್ಕಂಥದ್ದು ಜೀವಾವಧಿ ಶಿಕ್ಷೆ ತರ ಕೊಟ್ಟಿರ್ತಾನೆ. ಸನ್ನಡತೆ ಆಧಾರದ ಮೇಲೆ ಬೇಗ ಬರ್ತಾನೆ. 14 ವರ್ಷ ಈ ಥರದ್ದು ಕೆಲವೊಂದು ಇರುತ್ತೆ. ಇನ್ನೂ ಕೆಲವ್ರಿಗಿರುತ್ತೆ ಮಹಾ ಬೀಭತ್ಸ ಪಾತಕ ಮಾಡತಕ್ಕಂಥವರಿಗೆ ಈತನು ಸಾಯುವವರೆಗೂ ಜೈಲಿನಲ್ಲೇ ಕೊಳೆಯಬೇಕು ಅಂತ ಆಗ್ಬಿಟ್ಟಿರುತ್ತೆ. ಅದು ಬೇರೆ. ಅದು ಬೇರೆ. ದೈವಿಚ್ಛೆಯ ಒಂದು ಸಾಕಾರ. ಅಂಥದ್ದೊಂದು ಗಂಡ ಮೂಲ ನಕ್ಷತ್ರ, ವಿಶೇಷವಾಗಿ 6 ನಕ್ಷತ್ರಗಳನ್ನ ಗಂಡ ಮೂಲ ನಕ್ಷತ್ರಗಳಾಗಿ ವಿಭಜಿಸಲ್ಪಡ್ತಕ್ಕಂಥದ್ದುಂಟು, ಬರ್ಕೊಂಡು ಬಂದಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ಕೇತು ನಕ್ಷತ್ರಗಳು. ಈ ಗಂಡ ಮೂಲ ನಕ್ಷತ್ರಗಳಲ್ಲಿ ಹುಟ್ಟಿದ್ರೆ ಮುಖ್ಯವಾಗಿ ನಕ್ಷತ್ರ ಶಾಂತಿ ಹೋಮ, ದಾನ ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವೊಂದು ಒಳ್ಳೆ ಉಪಶಮನವನ್ನ ಪಡೆಯತಕ್ಕಂಥದ್ದಾಗುತ್ತೆ. ಗೊತ್ತಿಲ್ಲ, ನಾವು ಆಲ್ರೆಡಿ ಹುಟ್ಬಿಟ್ಟಿದ್ದೇವೆ ಗುರುಗಳೇ, ವಾಟ್ ಈಗ ಮಾಡ್ಕೋಬಹುದು. ಯಾಕಂದ್ರೆ ಯುವರ್ ಕರ್ಮ ಈಸ್ ಬಿನ್ ಚೇಸಿಂಗ್ ಯು. ರಿಮೆಂಬರ್, ಯುವರ್ ಕರ್ಮ ಫಾಲೋಸ್ ಯು. ಅದನ್ನ ಆಗಾಗ ಹೇಳ್ತಿರ್ತೇನೆ. ಅದು ನಮಗೆ ಬರ್ಬೇಕಾ ಇವನು, ನಮಗೆ ಬರ್ಬೇಕಾ ಈಕೆ? ಮೊನ್ನೆ ನೋಡಿ, ಒಂದು ಕೇರಳನಲ್ಲಿ ಕೇಳಿ ಕಂಸೋಗ್ಬಿಟ್ಟಿದೆ ನಮ್ಮ ಮಕ್ಕಳೇ, ಇನ್ನು ನನಗೆ ನಿದ್ದೆ ಬರ್ತಿಲ್ಲ, ಪೂರ್ಣ ಕಲಿಗಾಲ ಬಂದ್ಬಿಡ್ತಾ ಅಂತ. ಕೇರಳದಲ್ಲಿ ನಡೆದಿದೆ. ಒಂದು 13 ವರ್ಷದ ಮಗು, ಹೆಣ್ಣು ಮಕ್ಕಳಲ್ಲಿ ಇಂಥದ್ದೊಂದು ಧರ್ಮದೇವತೆಗಳು, ದೇವತಾ ಸ್ವರೂಪಿಗಳು, ನನ್ನ ಅಮ್ಮಂದರು ಇಂಥದ್ದೊಂದು ವಿಕಾರ ಹುಟ್ಟು ಬಿಡ್ತಾ, ವಿಕಾರ ಮನಸ್ಸಿನಲ್ಲಿ ಬಂದ್ಬಿಡ್ತಾ ಅಂತ. ಯಾವಾಗ್ಲೂ ಫೋನು, ಇನ್ನೊಂದು ಹುಚ್ಚು. ಮನೇಲಿ ಬೈತಿದ್ದಾರೆ. ಹಿರಿಯಜ್ಜ, ಮನೇಲಿ ಯಾರೂ ಇಲ್ಲ. 13 ವರ್ಷದ ಮಗು ಅಪ್ರಾಪ್ತ ಗೆಳೆಯರೊಂದಿಗೆ ಸೇರಿ ಕೊಲೆ ಮಾಡಿ ಬಿಟ್ಟಿದೆ, ಸಾಯಿಸಿಬಿಟ್ಟಿದೆ. 13 ವರ್ಷದ ಮಗು, ಶಿವಯ್ಯ, ಹೆಣ್ಣು ಮಗು, ತನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಎಲ್ಲಿಗೆ ಬಂದು ಬಿಟ್ಟಿದೆ. ಇಂಥದ್ದನ್ನೇ ನಾವು ಬರ್ಕೋತಾ ಇರ್ತೇವೆ. ಯಾವ ನಕ್ಷತ್ರ ಇದು? ಇಂಥದ್ದೊಂದು ವಿಕಾರ ಬರುತ್ತೆ, ಎಲ್ರಿಗೂ ಬರುತ್ತೆ, ಸಿಟ್ಟು ಬರುತ್ತೆ. ಕೋಪದ ಬರದಲ್ಲಿ, ಉದ್ವಿಗ್ನತೆಯ ಬರದಲ್ಲಿ, ಸಿಟ್ಟಿನ ಬರದಲ್ಲಿ ಏನೋ ಒಂದು ಬಾಯಿ ಜಾರಿ ಬಿಡುತ್ತೆ ಬೇರೆ. ಅಪ್ಪ ಇಲ್ದಿದ್ರೆ ಚೆನ್ನಾಗಿತ್ತು, ಯಾವಾಗ್ಲೂ ಹೊಡಿತಾರೆ, ಬಂದ್ಬಿಡುತ್ತೆ. ಇದೆ ಹಾಗೆ ಸಾಯಿಸುವಷ್ಟು ಮಟ್ಟಕ್ಕೆ ಅಂಥದ್ದೊಂದು ವಿಕಾರ. ಅದಕ್ಕೋಸ್ಕರ ಇನ್ನೊಂದು 4 ಜನ ಅಮ್ಮ ರಾಮಚಂದ್ರ ಎಲ್ಲಿಗೆ ಬಂದ್ಬಿಟ್ಟಿದೆ ಪ್ರಕೃತಿ. ತುಂಬ ರಿಸರ್ಚ್ಗಳು, ಕಾಲ, ಮಾನ, ದೇಶ ಇವುಗಳೆಲ್ಲ ಹಾಕೋತಿದ್ದಾವೆ. ಆದರೂ ನಮ್ಮ ಅಂಕಿಗೆ ಸಿಗ್ತಿಲ್ಲ. ಹೇಳ್ತಲೇ ಇದೆ. ತುಂಬ ದೊಡ್ಡದಾಗಿ ಉಲ್ಕಾಪಾತಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ. ಈಗ ನೋಡಿ, ಅಲ್ಲಿ ಜಮ್ಮು ಕಾಶ್ಮೀರ,
ಕೇದಾರ್ನಾಥ್, ಬದ್ರಿನಾಥ್, ಇನ್ನೊಂದು ಅಂತಕ್ಕಂಥದ್ದು ಅಲ್ಲಿ ನಡೀತಿರ್ತಕ್ಕಂಥದ್ದು ಹೇಳ್ತಲೇ ಇದ್ದೆ. ದೊರೆಗೊಂದು ತೊಂದರೆ, ಕುಜ ಬಂದು ಅಲ್ಲಿ ಕುಳಿತಿದ್ದಾನೆ, ರಾಹು ನಕ್ಷತ್ರ, ರಾಹು ಕುಜನ್ ನಕ್ಷತ್ರ. ಪುಣ್ಯಕ್ಷೇತ್ರಗಳಲ್ಲೇ ಎಡವಟ್ಟುಗಳು ಜಾಸ್ತಿ ಆಗ್ತವೆ. ತುಂಬ ರಶ್ ಇರೋ ಕಡೆ ಹೋಗಬೇಡಿ, ಗುಡ್ಡಗಳಿರೋ ಕಡೆ ಹೋಗಬೇಡಿ, ತೀರಾ ಉಕ್ಕಿ ಹರಿತಿರ್ತಕ್ಕಂಥ ಜಾಗಗಳಿಗೆ ಹೋಗಬೇಡಿ ಅನ್ನತಕ್ಕಂಥದ್ದು. ಶಿವನೇ ಕಾಪಾಡಬೇಕು ಅಂಥದ್ದೊಂದು. ಇರ್ಲಿ, ಆ ಗಂಡು ಮೂಲ ನಕ್ಷತ್ರಗಳು ಬಂದ್ಬಿಡೋಣ. ಮೊದಲನೇದು ಅಶ್ವಿನಿ ನಕ್ಷತ್ರ. ಅದರಲ್ಲೂ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಹುಟ್ಟಿದ್ದರೆ ಗಂಡ ಮೂಲ ನಕ್ಷತ್ರದ ಒಂದು, ಅಂದ್ರೆ ಅಲ್ಲೊಂದು ಏನೋ ಒಂದು ಒದ್ದಾಟ, ಎಳೆದಾಟ, ಒಂಥರ ಗಂಟ್ಲಲ್ಲಿ ವಿಷ ಇದ್ದ ಹಾಗೆ. ಕುಟುಂಬದವ್ರಿಗೆ ಮುಖ್ಯವಾಗಿ ತಂದೆಗೊಂದು ಬಾಧೆಯಾಗುತ್ತದೆ, ತಂದೆಗೊಂದು ದೋಷವಾಗುತ್ತದೆ. ಕೆಲವ್ರು ಬಂದು ಸೇರ್ಕೊಂಡಾಗ ಇಡೀ ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ದ. ಇವನೊಬ್ಬ ಹಾಕೋಣೋ ಕ್ರಿಮಿನಲ್ ಬಂದು ಸೇರ್ಕೊಂಡು ಹಾಕೋಣೋ, ಇಡೀ ಒಂದು ಇದೇ ಹೊಡೆದಾಕ್ಬಿಡ್ತು ಕಣೋ, ತುಂಬಾ ಚೆನ್ನಾಗಿದ್ವಿ ಅನ್ನತಕ್ಕಂಥ ಕೋತಿ ತರ ಬಂದು ಸೇರ್ಕೊಂಡ ಕಣೋ, ಎಡವಟ್ ಮಾಡ್ಬಿಟ್ಟ ಕಣೋ. ಈ ರೀತಿ ನಾವು ಕೇಳ್ತಕ್ಕಂಥದ್ದು. ಮೊನ್ನೆ ನಾವು ಕೇಳಿದ್ದೇವೆ, ನೀವು ಉಪ್ಪು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸರ್ಫ್ ಪೌಡರ್ನ ಹಾಕಿಟ್ಬಿಟ್ಟಿದ್ದಾಳೆ, ತಿಂದ್ಬಿಟ್ಟು ಮಕ್ಕಳ ಗತಿ ಏನು ನೋಡಿ. ಈ ರೀತಿ ಎಲ್ಲ ಆಕೆಗೆ ಆ ವಿಕಾರ ಆಗೋಗ್ ಮೊದ್ಲು ಇದು ಸರ್ಫ ಉಪ್ಪ ಅನ್ನೋದು ಗೊತ್ತಾಗಲ್ವಾ. ಹೋಗಿ ಟೇಸ್ಟ್ ಆದ್ರೂ ನೋಡಿದ್ರೆ ಇದೇನು ಅಂಟಂಟಾಗಿದೆಯಲ್ಲ, ಅಂಟ್ತಾ ಇದೆಯಲ್ಲ, ಇದೇನಿದು ಅಂತಕ್ಕಂಥದ್ದು. ಸೀದಾ ಡಬ್ಬದಲ್ಲಿ ಹಾಕಿಟ್ಟಿದ್ರೆ ಇದು ವೈಟು ಅದು ವೈಟು, ಮಕ್ಕಳಿಗೆ ಅಡಿಗೆನಲ್ಲಿ ಹಾಕಿರ್ತಕ್ಕಂಥದ್ದು. ಏನ್ ಗತಿಯೇ ಅದನ್ನೇ ಬಡಿಸ್ಬಿಟ್ಟಿರ್ತಕ್ಕಂಥದ್ದು ನೋಡಿ. ಗಂಡ ಮೂಲ ಎಲ್ಲಿಂದ ಬರುತ್ತೋ ಅನ್ನತಕ್ಕಂಥದ್ದು. ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇಂಥದ್ದೊಂದು ಸಮಸ್ಯೆ ಇರುತ್ತೆ. ಮುಖ್ಯವಾಗಿ ಕೇತು ನಕ್ಷತ್ರ ಅಲ್ವಾ, ಕಪ್ಪಗಿರುವ ದೇವರು ಅಂದರೆ ರುದ್ರಿ, ಕಾಳಿ, ಭದ್ರಕಾಳಿ, ಚಂಡಿ, ಚಾಮುಂಡಿ ಇಂತಹ ಒಂದು ಆಲಯಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸ್ತಾ ಇದ್ರೆ, ಅಶ್ವಿನಿ ನಕ್ಷತ್ರ ಬಂದಂತ ದಿನದಂದು ಹೋಗಿ ಒಂದು ಸೇವೆ ಪೂಜೆ ಇಲ್ಲ, ಅದೆಲ್ಲ ಗುರುಗಳೇ ಗಣೇಶನಿಗಾದರೂ ಕೇತು ನಕ್ಷತ್ರ ಅಲ್ವಾ, ಹೋಗ್ಬಿಟ್ಟು ಸಂಕಷ್ಟಿ ಆದರೂ ಹೋಗಿ ಒಂದು ಸೇವೆ ಪೂಜೆ, ಒಂದು 5 ಜನಕ್ಕೆ ಹಣ್ಣೋ ಕಾಯೋ ಹೂವೋ ಕೊಟ್ಟು ಬರ್ತಕ್ಕಂಥದ್ದು ಸಮಾಧಾನ. ನಿಮ್ಮ ಜೀವನದಲ್ಲಿ ಬೀಸ್ತಕ್ಕಂಥ ಬಿರುಗಾಳಿ ಆ ಒಂದು ದೋಷದಿಂದ ಒಂದು ಸ್ವಲ್ಪ ತಟಸ್ಥ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಅತಿ ಮುಖ್ಯವಾಗಿ ಆಶ್ಲೇಷ ನಕ್ಷತ್ರ 2ನೇ ಪಾದ ಆರ್ಥಿಕ ನಷ್ಟ, 3ನೇ ಪಾದ ತಾಯಿಗೆ ಒಂದು ಒದ್ದಾಟ, 4ನೇ ಪಾದದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ತಂದೆಗೆ ದೋಷವನ್ನುಂಟು ಮಾಡತಕ್ಕಂಥದ್ದಾಗುತ್ತೆ. ಶಕ್ತಿ ಇದ್ದವರು ಹೋಗ್ಬಿಟ್ಟು ನಮ್ಮ ಕುಕ್ಕೆ ಎಲ್ಲೆಲ್ಲ ಸರ್ಪಕ್ಷೇತ್ರಗಳಿರ್ತಾವೋ ಅಲ್ಲಿ ವಿಶೇಷವಾಗಿ ಆಶ್ಲೇಷ ಬಲಿ ಅನ್ನತಕ್ಕಂಥ ಒಂದು ಶಾಂತಿ ಇರುತ್ತೆ, ಮಾಡಿಸ್ಕೊಂಡು ಬರತಕ್ಕಂಥದ್ದು ಮಾಡಿ. ಆಶ್ಲೇಷ ಬಲಿ ಇನ್ನೂ ಶಕ್ತಿ ಇದೆ, ಮನೆಯಲ್ಲೇ ಮಾಡಿಸ್ಬೋದು ಪ್ರತಿ ವರ್ಷ. ಎಲ್ಲ ಅಷ್ಟೊಂದು ಆಗ್ತಿಲ್ಲ ಗುರುಗಳೇ, ನನ್ಗೆ ವ್ಯವಸ್ಥೆ ಇಲ್ಲ ಗುರುಗಳೇ. ಪ್ರತಿ ಒಂದು ಮಾಸ ಆಶ್ಲೇಷ ನಕ್ಷತ್ರ ಬಂದ ದಿನ ಹತ್ತಿರದಲ್ಲಿ ನಾಗರಕಲ್ಲು ಅವತ್ತೊಂದು ಸ್ವಲ್ಪ ಮಾಡಿ ಒಗ್ಗರಣೆ ತಿನ್ಬೇಡಿ, ಹೊರಗಡೆ ತಿನ್ಬೇಡಿ, ಹಾಸಿಗೆ ಮೇಲೆ ಮಲಗಬೇಡಿ, ಒಂದು ಪುಟ್ಟ ಚಾಪೆ ಮೇಲೆ ಮಲಗಿ ಸಿಂಪಲ್ ಊಟ, ಫಲಾಹಾರ ಊಟ, ಕಂದಮೂಲಗಳನ್ನ, ಹಾಲು, ಹಣ್ಣು, ಹಂಪಲು, ಈ ಥರ ಜ್ಯೂಸ್ ತೆಗೆದುಕೊಳ್ತಕ್ಕಂಥದ್ದು. ಇಲ್ಲ ಆಗ್ತಿಲ್ಲ, ಸಣ್ಣ ಒಂದು ಮೊಸರನ್ನ ತಿನ್ನೋದು, ಮಜ್ಜಿಗೆಯನ್ನ ತಿನ್ನೋದು, ತುಪ್ಪದನ್ನ ತಿನ್ನೋದು, ಚಟ್ನಿ ರುಬ್ಬಿ ಒಂದು ಸ್ಟೀಮ್ಡ್ ಇಡ್ಲಿ ತಿನ್ನೋದು, ಈ ಥರದ್ದು ಒಂದು ಸೇವಿಸ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಆಶ್ಲೇಷ ನಕ್ಷತ್ರ. ಇನ್ನು 3ನೇದು ಮಖ ನಕ್ಷತ್ರ. ಅದರಲ್ಲೂ ಮಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಪೋಷಕರಿಗೆ ಏನೋ ಒಂದು ಬಾಧೆ ತಂದಿಟ್ಟಿರುತ್ತೆ. ಕಷ್ಟಪಟ್ಟು ಬದುಕು ಕಟ್ಟಬೇಕು ಅವರು. ನಿಮಗೆ ಮದುವೆಯಾಗುವವರೆಗೂ ಅವರಿಗೆ ಕಷ್ಟ ತಪ್ಪಿದ್ದಲ್ಲ. ಅಲ್ಲೊಂದು ಏನೋ ಒಂದು ಹೊರೆ ಇರುತ್ತೆ, ಕುಟುಂಬದ ಹೊರೆಯೋ, ಜವಾಬ್ದಾರಿಯೋ, ಬೇರೆ ಮಕ್ಕಳ ಹೊರೆಯೋ, ಇನ್ನೊಂದೋ ಒಂದು. ಈ ಒಂದು ಮಹಾನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಕುಟುಂಬದ ತಂದೆ ತಾಯಿಗೆ, ಪೋಷಕರಿಗೆ, ಯಾರು ಪೋಷಕರಾಗಿದ್ದಾರೆ ಅವ್ರಿಗೊಂದು ದೋಷ, ಭಾರ, ಕಮಿಟ್ಮೆಂಟ್ ತಂದಿಡ್ತಕ್ಕಂಥದ್ದು ಆಗುತ್ತೆ. ಮುಖ್ಯವಾಗಿ ಮಖ ನಕ್ಷತ್ರದವರು ನೀವು ಅಷ್ಟೇ ಕಾಳಿ, ಭದ್ರಕಾಳಿ, ಗಣಪತಿ
ಅದರಲ್ಲೂ ವಿಶೇಷವಾಗಿ ಪಂಚಮುಖಿ ಗಣಪತಿ ಎಲ್ಲಿಯಾದರೂ ಅಕ್ಕಪಕ್ಕದಲ್ಲಿದೆಯಾ ನೋಡಿ. ಸಿದ್ಧಿ ಗಣಪತಿ ಇದೆಯಾ, ಬಲಮುರಿ ಗಣಪತಿ ಇದೆಯಾ, ವಿಶೇಷ ಗಣಪತಿ ಕ್ಷೇತ್ರಗಳು, ಬಲಮುರಿ ಗಣಪತಿ, ಸಿದ್ಧಿ ಗಣಪತಿ, ಪಂಚಮುಖಿ ಗಣಪತಿ, ಇಂತಹ ಒಂದು ಆಲಯಕ್ಕೆ ಪ್ರತಿ ಸಂಕಷ್ಟಿ ಹೋಗೋದು, ಇಲ್ಲ ನಿಮ್ಮ ಜನ್ಮ ನಕ್ಷತ್ರವಾಗಿರತಕ್ಕಂಥ ಮಖಾ ನಕ್ಷತ್ರ ಹೋಗಿ ಸೇವೆ ಮಾಡ್ಕೊಂಡು ಬರ್ತಕ್ಕಂಥದ್ದು, ಒಂದು ಶಲ್ಯ, ಪಂಚೆ, ಸಿಹಿ, ಹಣ್ಣು ವೈದಿಕರಿಗೆ ಕೊಡತಕ್ಕಂಥದ್ದು, ಆಚಾರ್ಯರಿಗೆ ಕೊಡತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಜ್ಯೇಷ್ಠ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ರೆ 4 ಪಾದಗಳಲ್ಲಿಯೇ ಅತ್ಯಂತ ದೊಡ್ಡ ಬಾಧೆ ಕೊಡತಕ್ಕಂಥದ್ದು 4ನೇ ಪಾದ. ಮುಖ್ಯವಾಗಿ ಒಡ ಹುಟ್ಟಿದ ಸೋದರರಿದ್ದರೆ ಅವ್ರಿಗೊಂದು ಬಾಧೆ ಇಡುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿ ಅದರಲ್ಲೂ 4ನೇ ಪಾದ ಒಡ ಹುಟ್ಟಿದ ಸೋದರನಿಗೆ, ಇಲ್ಲವೇ ಹಿರಿಯ ಸೋದರನಿಗೆ, ಇಲ್ಲವೇ ಜ್ಯೇಷ್ಠ ನಕ್ಷತ್ರದ ತಂದೆಗೊಂದು ಬಾಧೆ ಇರುತ್ತದೆ. ನಾನು ನೋಡಿದ್ದೇನೆ, ತುಂಬಾ ಕೇಸಸ್ ಇದೆ. ಕಡಿಮೆ ಅಂದ್ರೂ ಒಂದು 5 ಲಕ್ಷ ಜಾತಕಗಳನ್ನ ನೋಡಿರೋದ್ರಿಂದ ಇದನ್ನ ಹೇಳ್ತಿದ್ದಾನೆ ಮಕ್ಕಳೇ. ರಿಸರ್ಚ್ ಹುಡುಕಿ 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 ಎಲ್ಲೆಲ್ಲಿಯೋ ಯಾವತ್ತಾದ್ರೂ ಆಯ್ತು ಅಂದ್ರೆ ನನ್ನ ಒಂದು ಲೈಬ್ರರಿಯನ್ನ ಶೂಟ್ ಮಾಡಿ ನಿಮಗೆ ತೋರಿಸ್ತೇನೆ. ಅವ್ರುಗಳು ಇದೇನಿದು ಇಷ್ಟು ದೊಡ್ಡ ಲೈಬ್ರರಿಯೋ, ಇಷ್ಟು ದೊಡ್ಡ ರಿಸರ್ಚ್ ಭಂಡಾರವಿದೆಯಾ ನಿಮ್ಮ ಹತ್ರ ಅನ್ನತಕ್ಕಂಥದ್ದು ನೀವು ಹೇಳ್ತೀರೋ, ಅಷ್ಟಿದೆ. ಐ ಲವ್ ಟು ದ್ಯಾಟ್. ಅದೊಂದು ಒಂಥರ ಸರಸ್ವತಿಯೇ. ಅದನ್ನ ಮುಟ್ಟಿದಾಗೆಲ್ಲ ಎಲ್ಲೋ ಒಂದು ನಿತ್ಯ ಒಂದು ಶ್ಲೋಕ ಆದ್ರೂ ಓದ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಲೇ ಇರ್ತೇನೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮತೆ. ಎಲ್ಲ ಹಯಗ್ರೀವರ ಆಶೀರ್ವಾದ ನನಗೇನು ಗೊತ್ತಿದೆ, ಜೇಡಿ ಮಣಿ ನಿತ್ಯ ಅದೊಂದು ಭಯ. ನಾನು ನಂಬಿ ಅದೊಂದು ಸಾಗರ ಮಕ್ಕಳೇ. ಜ್ಯೋತಿಷ್ಯಕ್ಕೆ ಅದೊಂದು ಎಲ್ಲೇ ಇಲ್ಲದ ಸಮುದ್ರ. ಒಂದು ಸಮುದ್ರಕ್ಕಾದ್ರೂ ಎಲ್ಲೇ ಇದೆಯೇನೋ, ಜ್ಯೋತಿಷ್ಯಕ್ಕೆ ಎಲ್ಲೇ ಇಲ್ಲ. ಕಲಿತಷ್ಟು ಭಯ ಬರುತ್ತೆ. ಇರ್ಲಿ. ಸೊ ಆಶ್ಲೇಷ ನಕ್ಷತ್ರ ಒದ್ದಾಟವೇ. ಅದರಲ್ಲೂ 4ನೇ ಪಾದ ಮುಖ್ಯವಾಗಿ ಅಲ್ಲೊಂದು ಬಾಧೆ ತಂದು ಕೊಡೋದ್ರಿಂದ ಜ್ಯೇಷ್ಠ ನಕ್ಷತ್ರ ಶಾಂತಿಯನ್ನ ಯಾರಾದರೂ ಆಚಾರ್ಯ ಮುಖೇನ ಮಾಡಿಸ್ಕೊಳ್ಳಿ. ನೀವು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮಾಡಿಸ್ಕೊಳ್ಳಿ. 100% ಯಾರ್ಯಾರು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ರಿ, ನಿಮ್ಮ ಬ್ರದರ್ಸ್ ಹೇಗಿದ್ದಾರೆ, ನಿಮ್ಮ ಜೊತೆಲಿದ್ದಾರಾ ಅನ್ನತಕ್ಕಂಥದ್ದು ನನಗೆ ಕಮೆಂಟ್ಸ್ ಹಾಕಿ. ಹೇಗಿದ್ದಾರೆ, ಹೆಂಗಿದ್ದಾರೆ ಅನ್ನತಕ್ಕಂಥದ್ದು ನಾನು ಕಾಯ್ತಿರ್ತೇನೆ. ಇನ್ನು 5ನೇದು ಅತಿ ಮುಖ್ಯವಾಗಿ, ಮೂಲ ನಕ್ಷತ್ರದಲ್ಲಿ ಏನಾದರೂ ಜನನವಾಗಿದ್ದರೆ ಇದು ಕೂಡ ಗಂಡ ನಕ್ಷತ್ರವಾಗಿ, ಅಂದ್ರೆ ಅಲ್ಲೊಂದು ಭಾರ ಇಡುತ್ತೆ ನೋಡಿ. ನನಗೆ ಮೂಲ ನಕ್ಷತ್ರ ಹುಟ್ಟಿದ್ರಿಂದಲೇ ದೋಷ, ಅದಲ್ಲ. ನೀವು ದೋಷವಂತರಾಗಿರ್ತೀರಿ, ನೆನಪಿಟ್ಕೊಳ್ಳಿ. ಸೀತಮ್ಮ ಮದುವೆನೇ ಆಗಿರಲಿಲ್ಲ, ಅಲ್ಲೊಂದು ಬಿತ್ತನೆ ಆಗ್ಬಿಟ್ಟಿರುತ್ತೆ. ದಶರಥ ಅಲ್ಲಿ ನೋಡಿ, ವಿಶೇಷವಾಗಿ ಜಾತಕ ತುಂಬಾ ಚೆನ್ನಾಗಿ ರಿಸರ್ಚ್ಗಳು, ತುಂಬಾ ಹಿರಿಯರು ಅದ್ಭುತವಾಗಿ ಮಾಡ್ತಿರ್ತಾರೆ. ರಾಮಯ್ಯನಿಗೆ ಕುಜನಿಗೆ ಕೇಂದ್ರದಲ್ಲಿ ಬುಧ, ವ್ಯಯಾಧಿಪತಿ, ಮೋಕ್ಷಕಾರಕ, ಮೋಕ್ಷ ಸ್ಥಾನದಲ್ಲಿ ಕೇತು. ಆ ಮೋಕ್ಷ ಅಧಿಪತಿ ಬುಧ ಬಂದು ಸೂರ್ಯನ ಮೇಷದಲ್ಲಿ ಕುಳಿತಿದ್ದಾನೆ. ಕುಜನ ದೃಷ್ಟಿ ಸೌಮ್ಯ ರೂಪದ ಒಂದು ಸಾವು ಅಂತ ಹೇಳ್ತಾರೆ. ಸೌಮ್ಯ ರೂಪದ ಸಾವು. ನನ್ನ ಕೃಷ್ಣ ಪರಮಾತ್ಮರಿಗೆ ಅಲ್ಲೊಂದು ಭೀಭತ್ಸ ಸಾವು ನೋಡಿ. ಒಂದೊಂದಕ್ಕೆ ಒಂದೊಂದು ಲೆಕ್ಕವಿದೆ ಅವರು ವಿವರಿಸುವಾಗ. ಅದನ್ನು ಹಾಕೊಂಡು ಹಾಗೆ ಆ ಶ್ಲೋಕ, ವಾಲ್ಮೀಕಿ ಶ್ಲೋಕದಲ್ಲಿರ್ತಕ್ಕಂಥ ಶ್ಲೋಕದ ಅರ್ಥ, ಪಾರಮಾರ್ಥ, ಜಗತ್ತಿನ ಮೊಟ್ಟ ಮೊದಲ ಆದಿಗ್ರಂಥ. ನಮಗೆ ತುಂಬಾ ಜನ ಗೊತ್ತಿಲ್ಲ, ಆದಿಗ್ರಂಥ ಮೊಟ್ಟ ಮೊದಲ ಶ್ಲೋಕ ರೂಪದ ಗ್ರಂಥ. ಅದರಲ್ಲಿ ಎಷ್ಟೋ ಅಡಕವಾಗಿದೆ. ರಾಮರ ಜಾತಕವನ್ನ ನೋಡ್ತಾ ಇದ್ರೆ ಲಕ್ಷ ಕಾಂಬಿನೇಷನ್ಸ್ ಗೊತ್ತಾಗುತ್ತೆ. ಸ್ನೇಹಿತರು ಯಾರು, ಭ್ರಾತೃಗಳು ಯಾರು, ನೋಡಿ 6ನೇ ಮನೆಯಲ್ಲಿ ಕೆಲವರು ಹೇಳ್ತಾರೆ 3ನೇ ಮನೆಯಲ್ಲಿ ರಾಮರಿಗೆ ರಾಹು ಅಂತ. 3ನೇ ಮನೆಯಲ್ಲಿ ರಾಹು ಇದ್ರೆ ನಮ್ಮ ಗುರುಗಳು ಹೇಳ್ತಾರೆ ಕಡೆಯವನಾಗಿ ಹುಟ್ಟಬೇಕು, ಆತನಿಗೆ ಅಣ್ಣ ಇರಬೇಕು.
6ನೇ ಮನೆಯಲ್ಲಿ ರಾಹು ಇದ್ರೆ ಆತ ಅಣ್ಣನಾಗಿ ಹುಡ್ತಾನೆ, ಆತನ ಹಿಂದ್ಗಡೆ ಸೋದರರು ಇರ್ತಾರೆ ಅಂತ. ಕೋದಂಡ ರಾಹುವೇ ನನ್ನ ಭಗವಂತನಿಗೆ. ಏನ್ ಅದ್ಭುತ ನೋಡಿ. ಸೊ ದಶರಥ ಯಾವಾಗಲೂ ಮಾಡಿದಂತ ತಪ್ಪು, ನನ್ನ ರಾಮಯ್ಯ ಹೋದ ಮೇಲೆ ದಶರಥರಿಗೆ ನೋವು ಬಂತು. ತುಂಬಾ ದಿನ ಬದುಕಲಿಲ್ಲ. ಅಲ್ಲೊಂದು ಲೆಕ್ಕಾಚಾರ ಆಯ್ತು. ಅಂದ್ರೆ ಪಡ್ಕೊಂಡು ಬಂದಿದ್ದೇ ಅದು ಶ್ರವಣಕುಮಾರ ಕುಟುಂಬ ಶಾಪ, ಅವರ ಪಿತೃಗಳ ಶಾಪ ಅನ್ನತಕ್ಕಂಥದ್ದು. ಸೊ ಅದರಿಂದ ಕೆಲವರು ಅಯ್ಯೋ ಮೂಲ ಹಿಂಗಂತೆ, ಜ್ಯೇಷ್ಠ ಹಿಂಗಂತೆ, ಗುರುಗಳು ಮಖ ಹೇಳಿದ್ರಂತೆ, ಇದೆಲ್ಲ ಏನೇನೋ ಅಭಾಸ ಇಟ್ಕೊಂಡು ನೋವು ತಿನ್ಬೇಡಿ. ಅವರು ಕೂಡ ಅದನ್ನ ಅನುಭವಿಸಬೇಕು. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ನೆನಪಲ್ಲಿಟ್ಕೊಳ್ಳಿ. ಮೂಲ ನಕ್ಷತ್ರದಲ್ಲಿ ಕೂಡ ಹುಟ್ಟಿರ್ತಕ್ಕಂಥವರಿಗೆ ಅಲ್ಲೊಂದು ಗಂಡವಾಗತಕ್ಕಂಥದ್ದಾಗುತ್ತೆ. ಅದರಲ್ಲಿ 4ನೇ ಪಾದ, ಮೂಲ ನಕ್ಷತ್ರದಲ್ಲಿ 4ನೇ ಪಾದದಲ್ಲಿ ಹುಟ್ಟಿದ್ರೆ ದೋಷವಿಲ್ಲ. 1, 2, 3ರಲ್ಲಿ ಹುಟ್ಟಿದ್ರೆ ದೋಷ. 4ನೇ ಪಾದದಲ್ಲಿ ಹುಟ್ಟಿದ್ರೆ ದೋಷ ರಹಿತ ಅನ್ನತಕ್ಕಂಥದ್ದು ಕೂಡ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಮುಖ್ಯವಾಗಿ ಗೋಮುಖ ಪ್ರಸವ ಶಾಂತಿಯನ್ನ ಪುರೋಹಿತರ ಮುಖೇನ, ಆಚಾರ್ಯ ಮುಖೇನ, ಇಲ್ಲವೇ ಮೂಲ ನಕ್ಷತ್ರ ಶಾಂತಿಯನ್ನ ಮಾಡಬೇಕು. 2 ಗೊತ್ತಿಲ್ಲ ಗುರುಗಳೇ, ಅನ್ನದಾನ ಮಾಡ್ತಾ ಇರಿ. ನಿಮ್ಮ ಮೂಲ ನಕ್ಷತ್ರ ದಿನ ಎಷ್ಟಾಗುತ್ತೋ ಒಂದು 5 kg, 10 kg, 20 kg, ಇಲ್ಲ ಒಂದು 5 ಜನಕ್ಕೆ 10 ಜನಕ್ಕೆ 20 ಜನ, ನಿಮ್ಮ ಶಕ್ತಿ ಮಾಡ್ತಲೇ ಇರಬೇಕು. ಇನ್ನೂ ಶಕ್ತಿ ಇದೆ, ಗೋದಾನ ಮಾಡ್ತಾ ಇರಿ. ಟು ಪುಟ್ ಅ ಫುಲ್ ಸ್ಟಾಪ್. ದಟ್ ವಿಲ್ ಹ್ಯಾಪನ್. ಆ ಒಂದು ಜೋರು ಮಳೆ ನಿಶ್ಚಿತ, ಒಂದು ಕೊಡೆ ಇಟ್ಕೊಂಡ ಹಾಗೆ, ಒಂದು ಛತ್ರದಲ್ಲಿ ಬಂದು ನಮಗೊಂದು ರಕ್ಷಣೆ ಕೊಟ್ಟ ಹಾಗೆ ಆಗತಕ್ಕಂಥದ್ದು ಆಗುತ್ತದೆ. ಇನ್ನು 6ನೇ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ 100% 4ನೇ ಪಾದ ದೋಷವಾಗಿ ನಿಲ್ತಕ್ಕಂಥದ್ದಾಗುತ್ತೆ. ನೀವು ನಂಬಲ್ಲ, ನನ್ನ ಅಕ್ಕ ರೇವತಿ ನಕ್ಷತ್ರ 4ನೇ ಪಾದವೇ. ಆಕೆಗೆ ಕಟಕ ಲಗ್ನ, 7ನೇ ಮನೆಯಲ್ಲಿ ಗುರು ನೀಚ. ಚಂದ್ರ ಭಾಗ್ಯದಲ್ಲಿ, ವಿಶೇಷವಾಗಿ ತಂದೆಗೆ ಭಾಗ್ಯ ಆಗ್ಬೇಕು, ಭಾಗ್ಯಾಧಿಪತಿ ಕೇಂದ್ರದಲ್ಲಿ, ಸೂಪರ್. ಆದರೆ 4ನೇ ಪಾದ ಪ್ಲಸ್ ಗುರು ನೀಚ ತನ್ನ ಪ್ರಭಾವ ತೋರಿಸ್ಬಿಡ್ತು. ನಂಬಲ್ಲ, ನನ್ನ ತಂದೆ ನಮ್ಮ ಅಕ್ಕ ಹುಟ್ಟಿದಾಗಿಲ್ಲ. ಗೋವಿಂದಾಯ ನಮ್ಮ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಅವ್ವ ಕಣ್ಣೀರು ಹಾಕೊಂಡು ಸಂಕಟ ಪಟ್ಕೊಂಡು ಪ್ರಾರ್ಥನೆ ಮಾಡಿ ಏನೋ ಮಾಡಿ ಆಮೇಲೆ ಬರ್ತಾರಂತೆ. ನಂಬ್ತೀರಾ? ದೇಶಾಂತರ ಹೋಗ್ಬಿಟ್ಟಿದ್ರು. ತಂದೆಗೆ ದೋಷವಾಗುತ್ತದೆ. ರೇವತಿ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದ್ದರೆ ಇದನ್ನ ಅಲ್ಲೊಂದು ದೋಷ ಇರುತ್ತೆ. ನನ್ನ ತಂದೆನೂ ಹೋಗ್ಬೇಕಿತ್ತು. ಏನು ಅವ್ರ ತಂದೆ ಇದು ಪಡ್ಕೊಂಡು ಬಂದಿರಲಿಲ್ಲ, ಅವರು ಅದಿತ್ತು, ಮನೆ ಮಠ ಬಿಟ್ಟು ಹೋಗ್ಬೇಕು, ಅದೊಂದು ದಶ ಭುಕ್ತಿಗಳು, ಈ ಥರದ್ದು ಒಂದು ಸೇರಿ ಸಂಧಿಕಾಲವಾಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ನನ್ನ ತಂದೆಗೂ ಅಂಥದ್ದೊಂದು ಇತ್ತು ಅನ್ನತಕ್ಕಂಥದ್ದು. ಸೊ ವಿಶೇಷವಾಗಿ ಈ 6 ನಕ್ಷತ್ರಗಳು, ಅದರಲ್ಲೂ ರೇವತಿ ನಕ್ಷತ್ರಕ್ಕೆ ನಿಮ್ಮ ಒಂದು ಶಕ್ತಿಯಾನುಸಾರ ಯಾರಿಗಾದ್ರೂ ತಂದೆ ಸಮಾನರಾಗಿರತಕ್ಕಂಥವ್ರು, ಗುರು ಸಮಾನರಾಗಿರತಕ್ಕಂಥವ್ರು ದೇವಕ್ಷೇತ್ರ ಹೋದ್ರೆ 1 ಗ್ರಾಂ ಬಂಗಾರವಾದರೂ ಸುವರ್ಣ ದಾನವನ್ನು ಮಾಡಬೇಕು ಅಂತ ಹೇಳುತ್ತೆ. ಇಲ್ಲ ನಕ್ಷತ್ರ ಶಾಂತಿ, ಪ್ರತಿ ತಿಂಗಳು ರೇವತಿ ನಕ್ಷತ್ರ ಬಂದ ದಿನ ಒಂದು 16 ರೂಪಾಯಿ ನಾಣ್ಯಗಳು, 16 ನಾಣ್ಯ ತಗೊಂಡು ಯಥಾಶಕ್ತಿಯಪ್ಪ ಇದು ನಿನಗೆ ಸೇರಿದ್ದು ಅಂತ ಶಿವಾಲಯದಲ್ಲಿ ವಿಶೇಷವಾಗಿ ಇದು ಸುವರ್ಣ ಅನ್ಕೊಂಡು ದಾನ ಮಾಡುತ್ತಿದ್ದೇನೆ ಅಂತ ಹೇಳಿ ಆದ್ರೂ ಉಂಡಿಲ್ ಹಾಕೋದು, ಇಲ್ಲ ಯಾರಾದ್ರೂ ಬಡವರು ಕೊಡ್ತಾ ಬರ್ತಕ್ಕಂಥದ್ದು ಮಾಡಬೇಕು. ತುಂಬಾ ಇದೆ ಈ ತರದ ವಿಚಾರಗಳು. ನಿಮ್ಮ ಜೊತೆ ಮಾತನಾಡಬೇಕು. ನಕ್ಷತ್ರ ಶಾಂತಿಗಳು, ಪೂಜೆಗಳು, ಈ ಥರದ್ದು ನಿಮ್ಮ ಶಕ್ತಿ ತಿಳ್ಕೊಳ್ಳಿ. ನೀವು ಯಾಕೆ ಹುಟ್ಟು ಬಂದಿದ್ದೀರಿ, ಯಾವ ಕರ್ಮ ಹೊತ್ಕೊಂಡು ಬಂದಿದ್ದೀರಿ, ಯಾವ ಧರ್ಮ ಕೂಡ ಹೊತ್ಕೊಂಡು ಬಂದಿರೋದು ತೋರಿಸುತ್ತೆ. ನೆನಪಿಟ್ಟುಕೊಳ್ಳಿ. ಧರ್ಮವೂ ಕೂಡ ನೋಡಿ, ನನ್ನ ಭಗವಂತ ರಾಮಚಂದ್ರರ ಜಾತಕದಲ್ಲಿ ಗುರು ಎಲ್ಲಿದ್ದಾರೆ ನೋಡಿ, ಲಗ್ನದಲ್ಲೇ ಇದೆ. ಭಾಗ್ಯದಲ್ಲಿ ಸೂರ್ಯ ಸೂಪರ್. ತಂದೆಯ ಮನೆಯವರ ಧರ್ಮ ಸತ್ಯವನ್ನು ತಗೊಂಡು ಬಂದಿದ್ದಾರೆ ಅನ್ನತಕ್ಕಂಥದ್ದು. ಮರ್ಯಾದಾ ಪುರುಷೋತ್ತಮ ಧರ್ಮಕ್ಕೆ ಸಾಕ್ಷಿಭೂತ ಅಂದ್ರೆ ನನ್ನ ರಾಮಚಂದ್ರರು ಅನ್ನತಕ್ಕಂಥದ್ದು. ಧರ್ಮಾಧಿಪತಿ ಲಗ್ನದಲ್ಲಿ ಉಚ್ಚ ಅಲ್ವಾ ನೋಡಿ. ಆ ಹುಟ್ಟಿನಲ್ಲೇ ಒಂದು ವಿಸ್ಮಯಕಾರಿ ಶಕ್ತಿಯನ್ನ ಹೊತ್ತು ಬಂದಿರತಕ್ಕಂಥ ಮಹಾಪ್ರಣವ ಶಕ್ತಿ.
ಒಳ್ಳೇದಾಗ್ಲಿ. ಅದರಿಂದ ನಿಂದಿಸ್ಬೇಡಿ, ನಿಂದಿಸ್ಕೋಬೇಡಿ. ಮಾಡಿದ್ದನ್ನ ನಾವು ಆನಂದಿಸುತ್ತಾ ಇದನ್ನ ತಗೊಂಡು ಹೋಗ್ತಕ್ಕಂಥದ್ದು ಮಾಡೋಣ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಶ್ರಾವಣ ಶನಿವಾರದ ಈ ದಿನ ಮೇಷರಾಶಿ. ಚಂದ್ರ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿರೋದು ಸ್ವಲ್ಪ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆ. ಅದನ್ನ ಮಾಡೋಣ, ಇದನ್ನ ಮಾಡೋಣ, ಅದ್ರಲ್ಲಿ ಹೋಗೋಣ ಅಂತಕ್ಕಂಥದ್ದು. ಜಾಗ್ರತೆ. ಸಿಕ್ಕಾಬಟ್ಟೆ ಖರ್ಚು ಮಾಡ್ತಕ್ಕಂಥದ್ದು ಸ್ವಲ್ಪ ಉಂಟು. ದಾಂಪತ್ಯದಲ್ಲಿ ಒಂದು ಸಣ್ಣ ಪುಟ್ಟ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ತುಂಬಾ ಎಚ್ಚರಿಕೆ ಎಂದಿರಿ. ದುಡುಕಿ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಉತ್ತಮ. ಆಯ್ತು. ಒಂದು ಸರ್ಪದೋಷವಿದೆ. ಶಿವಾಲಯದಲ್ಲಿ ತಪ್ಪದೆ ಮಹಾಮೃತ್ಯುಂಜಯ ಮಂತ್ರ, ರುದ್ರ ನಮಕ, ರುದ್ರ ಚಮಕ ಈ ಥರದ್ದು ಜಪ ಮಾಡೋದು, ಅಭಿಷೇಕ ಮಾಡಿಸೋದು, ಅಭಿಷೇಕಕ್ಕೆ ಹಾಲು, ತುಪ್ಪವೋ, ಮೊಸರು, ಸಕ್ಕರೆಯೋ, ಜೇನೋ ಕೊಡ್ತಕ್ಕಂಥದ್ದು ಮಾಡಿ ಸಮಾಧಾನ. ವೃಷಭ ರಾಶಿ ವಿಶೇಷವಾಗಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಮಾಧ್ಯಮ, ಕಲಾ ಮಾಧ್ಯಮ, ಆರ್ಟು, ಹೆಣ್ಣು, ಸ್ತ್ರೀ, ಬಟ್ಟೆ, ಅಲಂಕಾರ, ಒಪ್ಪ, ಓರಣ ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲಂ. ಗರ್ಭಿಣಿ ಸ್ತ್ರೀಯರು ಜಾಗರೂಕತೆಯಿಂದ ಇರತಕ್ಕಂಥದ್ದು. ಹಿರಿಯರ ಆರೋಗ್ಯದ ಕಡೆ ತಂದೆಗೊಂದು ತೊಂದರೆ ಇದೆ, ಎಚ್ಚರಿಕೆಯಿಂದ ಇರಿ. ಅವರ ಹೆಸರಿನಲ್ಲಿ ಆದಷ್ಟು ಹಿರಿಯರು ಯಾರಾದರೂ ಇದ್ರೆ, ತಂದೆ ಸಮಾನರಾದವರಿದ್ರೆ ಅವರ ಹೆಸರಿನಲ್ಲಿ ಒಂದು ಅರ್ಚನೆ, ಪೂಜೆ, ಸಂಕಲ್ಪ ಮಾಡಿಸ್ತಕ್ಕಂಥದ್ದು ಮಾಡಿ ಶಿವಾಲಯದಲ್ಲಿ. ಮಿಥುನ ರಾಶಿ. ವಾವ್, ನಿಮ್ಮ ಅಡ್ವೈಸ್ ಇಂದ ಬೇರೆಯವರಿಗೆ ಅನುಕೂಲ ಆಗತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸಿನ್, ಫಾರ್ಮಸ್ಯೂಟಿಕಲ್, ಕೆಮಿಸ್ಟ್ರಿ, ಕೆಮಿಕಲ್, ರಸಗೊಬ್ಬರ, ಆಯುರ್ವೇದ, ಯುನಾನಿ, ಸಿದ್ಧ ಇಂತಹ ಒಂದು ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ. ತಾಯಿ ಕಡೆ ನೋಡ್ಕೊಳ್ಳಿ. ಅಲ್ಲೊಂದು ಸಣ್ಣ ಎಳೆದಾಟ ಇರ್ತಕ್ಕಂಥದ್ದು ತಾಯಿಯ ಆರೋಗ್ಯದಲ್ಲಿ. ಇಲ್ಲ ತಾಯಿ ಜೊತೆ ಒಂದು ಭಿನ್ನಮತ, ಏನೋ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳಾಗತಕ್ಕಂಥದ್ದು ಉಂಟು, ಎಚ್ಚರಿಕೆ. ಇನ್ನು ಕರ್ಕಾಟಕ ರಾಶಿ. ಇಟ್ಸ್ ಎ ನೈಸ್ ಡೇ. ಎಸ್ಪೆಷಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿದ್ದೀರಿ, ಪೊಲೀಸ್ ವಿಭಾಗದಲ್ಲಿದ್ದೀರಿ, ಡಿಫೆನ್ಸ್ ವಿಭಾಗದಲ್ಲಿದ್ದೀರಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದೀರಿ. ಅತ್ಯದ್ಭುತವಾಗಿರ್ತಕ್ಕಂಥ ದಿನ. ಒಡ ಹುಟ್ಟಿದವರ ಜೊತೆ ಒಂದು ಸಣ್ಣ ಭಿನ್ನಾಭಿಪ್ರಾಯ, ಎಲ್ಲೋ ಒಂದು ಸಣ್ಣ ಭಯ, ಆತಂಕ ಅನ್ನತಕ್ಕಂಥದ್ದು. ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಗುರು ಚೆನ್ನಾಗಿದೆ, ಯೋಚಿಸಬೇಡಿ. ಸಿಂಹ ರಾಶಿ. ಕಲಾ ಮಾಧ್ಯಮದಲ್ಲಿದ್ದೀರಿ, ಆರ್ಟಿಸ್ಟ್ ಆಗಿದ್ದೀರಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಎಂಟರ್ಟೈನ್ಮೆಂಟು, ಸ್ತ್ರೀಯರಿಗೆ ಸಂಬಂಧಿತ ಅಲಂಕಾರ, ಒಪ್ಪ, ಓರಣ ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳು ವಿಶೇಷ ಅಭಿವೃದ್ಧಿಯನ್ನು ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ರಾಜದಂಡನೈ. ಇನ್ನು ಕನ್ಯಾ ರಾಶಿ. ಅಲ್ಲೊಂದು ಏನೋ ಒಂದು ಸಣ್ಣ ತಳಮಳ, ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ಒಂಥರ ನಿರ್ಧಾರಗಳಲ್ಲಿ ಒಂದು ಸಣ್ಣ ಎಳೆದಾಟ ಆಗ್ತಕ್ಕಂಥದ್ದು. ದಿಢೀರಂತೆ ಯಾವುದೋ ಒಂದು ದುಃಖದ ವಾರ್ತೆ ಕೂಡ ಕೇಳ್ಪಡಲ್ತಕ್ಕಂಥದ್ದು ಉಂಟು. ಸ್ವಲ್ಪ ಎಚ್ಚರಿಕೆ ಎಂದಿರಿ. ಮಿಕ್ಕಂತೆ ಉದ್ಯೋಗದಲ್ಲಿ ಅತ್ಯದ್ಭುತ. ಅದರಲ್ಲೂ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ. ಮ್ಯಾನೇಜ್ಮೆಂಟು, ಅಡ್ವೈಸರು, CA, ಚಾರ್ಟರ್ಡ್ ಅಕೌಂಟೆಂಟು, ಗೌರ್ಮೆಂಟ್ ಪಾಲಿಸೀಸು, ಇನ್ಶೂರೆನ್ಸು, ಆರ್ಕಿಟೆಕ್ಚರು, ಸ್ಪೋರ್ಟ್ಸ್ ಕೋಚ್ ಆಗಿದ್ದೀರಿ. ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ. ತುಲಾ ರಾಶಿ. ಸಿಕ್ಕಾಬಟ್ಟೆ ಖರ್ಚಾಗತಕ್ಕಂಥ ಒಂದು ದಿನ. ಸಡನ್ ಆಗಿ ವೈರಾಗ್ಯ ಭಾವ, ಏನು ಬೇಡ ಯಾವುದು ಬೇಡ, ಸಡನ್ ಆಗಿ ಎಲ್ಲ ಬೇಕು ಅನ್ನೋ ಭಾವ, ಎರಡರ ಒಂದು ಕನ್ಫ್ಯೂಷನ್ ನಡೀತಕ್ಕಂಥದ್ದಾಗುತ್ತೆ. ರಸಗೊಬ್ಬರ, ಮದ್ದು, ಮೆಡಿಸಿನ್ಸು, ಭೂಮಿಗೆ ಸಂಬಂಧಪಟ್ಟಂಥದ್ದು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಟೆಕ್ನಿಕಲ್ ಇಲಾಖೆ ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ಮಾಡತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ. ಚೆನ್ನಾಗಿದೆ. ವೃತ್ತಿಯಲ್ಲಿ ಒಂದು ಸಣ್ಣ ಗೊಂದಲ, ಮೋಸ, ದಗ, ಸರ್ಕಾರದ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ದಂಡನೆ, ರಾಜದಂಡನೆ, ಲೋಕಾಯುಕ್ತ ರೈಡ್ಗಳು ನಡೀತಿದೆಯಲ್ಲ, ಯಾವ್ಯಾವುದೋ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆ, ಫುಡ್ ಇಲಾಖೆ, FSSAI ಇಲಾಖೆ, ಏನೇನೋ. ಸೊ ಬಾಚಬಾರದ್ದು, ದೋಚಬಾರದ್ದು, ಈ ಥರದ್ದು ಏನಾದರೂ ಮಾಡಿದ್ರಿ ಅಂದರೆ ರೋಟಿ ತಿರುವಾಗ್ದಾಗ ಆಗತಕ್ಕಂಥದ್ದುಂಟು.
ಈ ಒಂದು ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಅಲಂಕಾರ, ಮೇಕಪ್, ಬಟ್ಟೆ, ಗಾರ್ಮೆಂಟ್ಸು, ಭರತನಾಟ್ಯ, ಮ್ಯೂಸಿಕ್ಕು, ಕಲಿಸೋದು, ಜ್ಯೂಸು, ಹಣ್ಣು, ತರಕಾರಿ, ಇಂತಹ ಒಂದು ಅಡಿಗೆಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳು, ಹೋಟೆಲ್ ಉದ್ಯಮ ಅನುಕೂಲಂ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಫ್ಯಾಂಟಾಸ್ಟಿಕ್ ಡೇ. ಉದ್ಯೋಗದಲ್ಲಿ ಚೆನ್ನಾಗಿದೆ. ಮಿಲಿಟರಿ, ಪೊಲೀಸು, ಡಿಫೆನ್ಸು, ರಕ್ಷಣಾ ಇಲಾಖೆ, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನ್ ಇಲಾಖೆ, ಟೀಚಿಂಗ್, ಗೈಡಿಂಗ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಮೀಡಿಯಾ, ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ಪ್ರಭಾವ. ತಂದೆ ಸಮಾನರಾಗಿರ್ತಕ್ಕಂಥವರ ಆರೋಗ್ಯ ನೋಡ್ಕೊಳ್ಳಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿರತಕ್ಕಂಥವ್ರಿಗೆ ಒಂದು ಅವಮಾನ, ಅಪಮಾನ ಕೂಡ ಆಗತಕ್ಕಂಥ ಪ್ರಸಂಗ. ಇನ್ನು ಮಕರ ರಾಶಿ, ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಜಾಗ್ರತೆ. ಗೊತ್ತಿಲ್ಲದೆಯೋ ದೂರದ ಕೆಲಸ, ತುಂಬಾ ಹತ್ತಿರದವರ ಹತ್ರನೇ ಕೊಡೋದು ತಗೊಳ್ಳೋದು ಮಾಡಿ ಬೇಗ ಬೆರಗಾಗಿ ನೋವು ತಿನ್ನತಕ್ಕಂಥ ಒಂದು ಶಾಪವಿದೆ. ಎಚ್ಚರಿಕೆ, ತುಂಬ ಎಚ್ಚರಿಕೆ. ಕಲಾ ವೇದಿಕೆಯಲ್ಲಿ ಕೆಲಸ ಮಾಡ್ತಿರತಕ್ಕಂಥವರಿಗೆ, ಸ್ಪೋರ್ಟ್ಸ್ ಲೈನಲ್ಲಿ ಇರ್ತಕ್ಕಂಥವರಿಗೆ, ನರ್ಸರಿ, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ದೇವತಾ ಕಾರ್ಯಗಳು, ಪೌರೋಹಿತ್ಯ ಕಾರ್ಯಗಳು, ಬ್ಯೂಟಿಫುಲ್ ಆಗಿರತಕ್ಕಂಥ ದಿನ. ಕುಂಭರಾಶಿ, ಗುರುದೃಷ್ಟಿ ಇರತಕ್ಕಂಥದ್ದಿದ್ದರೂ ರಾಹುವಿನ ಒಂದು ಪ್ರಭಾವ, ಏನೋ ಒಂದು ರೀತಿಯ ಗೊಂದಲ, ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ತಳಮಳ ಉಂಟು. ಎಚ್ಚರಿಕೆ. ಆದಷ್ಟು ದುರ್ಗಾ ಶಾಂತಿ, ದುರ್ಗಾ ದರ್ಶನ, ದುರ್ಗಾ ಪೂಜಾ ನಿಮಗೆ ಸಮಾಧಾನ ಕೊಡ್ತಕ್ಕಂಥದ್ದಾಗುತ್ತೆ. ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದ್ದೀರಿ, ಎಲೆಕ್ಟ್ರಿಕಲ್ಲು, ಈ ಒಂದು ಟೈಲ್ಸು, ಬಾರ್ ಬೆಂಡಿಂಗು, ತುಂಬ ಭಾರದ ಒಂದು ಕೆಲಸಗಳು, ಅರಣ್ಯ ಇಲಾಖೆ, ಮೈನಿಂಗ್ ಇಲಾಖೆ, ವಜ್ರ ವೈಡೂರ್ಯಗಳಿಗೆ ಸಂಬಂಧಪಟ್ಟಂಥದ್ದು, ನವರತ್ನಗಳಿಗೆ ಸಂಬಂಧಪಟ್ಟಂಥದ್ದು, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥದ್ದು, ಅದ್ಭುತವಾದಂಥ ಪ್ರಗತಿ. ಇನ್ನು ಮೀನರಾಶಿ, ತಂದೆ ಸಮಾನರಾದಂಥವರು ಸ್ವಲ್ಪ ನೋಡ್ಕೊಳ್ಳಿ. ಅವ್ರ ಕಡೆ ಆರೋಗ್ಯದ ವಿಚಾರ, ವೃತ್ತಿಯ ವಿಚಾರ, ಕುಟುಂಬದ ವಿಚಾರದಲ್ಲಿ ಒಂದು ಸ್ವಲ್ಪ ಒತ್ತಡ ಆಗತಕ್ಕಂಥದ್ದು ಉಂಟು. ಕೊಡೋದು ತಗೊಳ್ಳೋದ್ರಲ್ಲಿ ಎಚ್ಚರಿಕೆ. ದೂರ ಪ್ರಯಾಣ, ದೂರದ ಕೆಲಸದಲ್ಲೂ ಎಚ್ಚರಿಕೆ. ನಿಮ್ಮಿಂದ ಬೇರೆಯವರಿಗೆ ಸಹಾಯ ಆಗತಕ್ಕಂಥದ್ದಾಗುತ್ತದೆ. ಆ ಗುರುವಿನ ಒಂದು ದೃಷ್ಟಿ ದಶಮಸ್ಥಾನದ ಮೇಲೆ ಇರುವುದರಿಂದ ಬ್ಯಾಂಕಿಂಗ್, ಫೈನಾನ್ಸು, ಅಕೌಂಟಿಂಗು, ಇನ್ಶೂರೆನ್ಸು, ಲೋನ್ಸು, ಫಂಡಿಂಗು, ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.